ಎಲ್ಲರೂ ರಾಜಸಭೆಗೊಂಡಿದ್ದೀವಿ ಎಲ್ಲ ಕುಂಡಶಾಸ್ತ್ರಿಗಳು ತೀರ ಕುಡಿದೆನ ಮುದ್ದು ಬಿಗಿದ ಚೆಂಡಿನಂತೆ ಇರುವ ನಾಡನ ನೂರ ತಿಂದೆನ ತೀರ ಕುಡಿದೆನ ತೀರ ಕುಡಿದೆನ ಹಪ್ಪಳ ತಂಡಿಗೆ ಉಪ್ಪಿನಕಾಯಿ 74 ತಿನ್ನುವೆವೋ ಹಪ್ಪಳ ತಂಡಿಗೆ ಉಪ್ಪಿನಕಾಯಿ 74 ತಿನ್ನುವೆವೋ ತಿನ್ನುವೆವೋ ತೆಗುವೆವೋ ಅಯ್ಯೋ ತಿನ್ನುವೆವೋ ತೆಗುವೆವೋ ಹೋಗಿಬೇಕಾಯಿ ಉಪ್ಪಿನಕಾಯಿ ತಿನ್ನುವೆವೋ ತಿನ್ನುವೆವೋ ಏನ್ ಸರ್ ಇಷ್ಟೊಂದು ಏನ್ ಮಾಡ್ತಾ ಇದ್ರಿ? ಅಲ್ಲ ಕಂಡ್ರು ಇವತ್ ನಮ್ಮ ಮನೆಯಲ್ಲಿ ಶಂಡಿಗೆ ಉಪ್ಪಿನಕಾಯಿ ಎಲ್ಲ ಕಚ್ಕಚ ಅಲ್ಲ ಕಚ್ಕಚ ಪಾಯಸ ಮಾಡ್ಬಿಟ್ಟಿದ್ರು ಕಂಡ್ರಲ್ಲ ಅದಾಡಿ ಕೂಡ್ದು ನಾನು ಬಿಡಿಕಲ್ಲ ನಾವು ಆ ಮಾತು ಕೇಳಿಲ್ಲ ಸ್ವಾಮಿ. ಯಾವ ಕಡೆ ಹೊಡ್ರಿ ಅಂದ್ವಿ? ಯಾವ ಕಡೆ ಹೊಡ್ರಿ ಅಂದ್ವಿ? ದೊಣ್ಣೆ ಕೇಳಿದ್ರ? ದೊಣ್ಣೆ ಇಲ್ಲ ಸ್ವಾಮಿ. ಯಾವ ಕಡೆ ಅಂತಂದ್ವಿ ನೋಡ್ರಿ, ದೊಣ್ಣೆ ಕೇಳಿಲ್ಲ ಅಂದ್ರೆ ಬರೀಲ್ರಿ. ಪಂಚೆ ಕೇಳಿದ್ರಿ ಸ್ವಾಮಿ, ನೀವು ಯಾವ ಕಡೆ ಪಯಣ ಅಂದ್ವಿ? ಪಂಚೆ ಎಲ್ಲ ಹರಿದೋದ್ರು ಈ ಅಂಚು ಮಾತ್ರ ಬಿಡುವುದಿಲ್ಲ ಕಣ್ರಿ. ಯಾವ ಕಡೆ ಪಯಣ ಅಂತ? ಯಾವ ಕಡೆ ಪಯಣ? ನಿಮ್ ಸುಪುತ್ತೀರ ಬಿಟ್ರೆ ಅಯ್ಯೋ ಮೊನ್ನೆ ತಾರೆ ಬಂದು ಮಾತಾಡ್ಸ್ಕೊಂಡ್ಬಂದ್ರಲ್ಲಿ ಬೆಂಗಳೂರಿಗೆ ಹೋಗಿ ಇಳ್ಳದೆಲೆ ಮಾವು ಸೊಪ್ಪು ಬಾಳೆ ಎಲ್ಲ ತಂದ್ಬಿಟ್ರಲ್ಲಿ. ಸ್ವಾಮಿ, ಯಾವ ಕಡೆ ಪಯಣ ಅಂದ? ಏನ ಯಾವ ಕಡೆ ಪಯಣ ನೀವು ಅಂದ? ನೀವು ಯಾವ ಕಡೆ ಹೋಗ್ತೀರಿ? ನಿಮ್ಗೇನ್ ಬರುತ್ತಾ? ಎಲ್ಲ ಶಾಸ್ತ್ರ. ಬಿಡ್ರೆ ನಿಮ್ಗೆ ಬರುತ್ತೆ. ನಮ್ಮ ಮನೆ ಸುಪ್ಪು ಇದೆಯಲ್ಲ ಅದಕ್ಕೆ ಬರುತ್ತೆ ಕಣ್ರು. ಏನ್ ಬರುತ್ತೆ? ನಾಲ್ಕರಿಗೆ ಎಲ್ಲ ಮೊಲ್ಲಾಗ್ರು. ಇದೇನ್ ಸ್ವಾಮಿ? ರಾಜ್ಯಸಭೆ ಓ ಹೋಗಿ ರಾಜ್ಯಸಭೆಗೆ. ಇದೇನ್ ಸ್ವಾಮಿ ಇದು? ಇದು ತಾಯಿ ಮುಂಡಿಯ ಏನು? ತಾಯೂರ್ ನಸೆ ಕಣ್ರಿ. ಸ್ವಲ್ಪ ಜಿಗುಟು ತಿಕ್ಕಾಕಬೇಕು, ತೀಡಾಕಬೇಕು. ನಮಗೂ ಸ್ವಲ್ಪ ಕೊಡ್ತೀರಾ? ಸ್ವಾಮಿ ರಾಮಶಾಸ್ತ್ರಿಗಳು ಬನ್ನಿ ಇಲ್ಲಿ. ಸ್ವಲ್ಪ ಜಿಗುಟು, ಸ್ವಲ್ಪ ಸುಣ್ಣ ಆದ್ರೂ ಕೊಡ್ತೀರಾ? ನಮ್ ಕಾಲದಲ್ಲಿ ಇಲ್ಲ ಸ್ವಾಮಿ, ನೀವೇ ಒಂದ್ ಸತಿ ಹಾಕ್ಬಿಡ್ರಿ. ಒಳ್ಳೆ ಬನ್ರಿ ಇಲ್ಲಿ. ಹೇಳಿ ಸ್ವಾಮಿ. ಸ್ವಲ್ಪ ಜಿಗುಟಿದು ಸ್ವಲ್ಪ ಸುಣ್ಣ ಕೊಡ್ತೀರಾ? ಅದು ಇಲ್ವಲ್ರಿ ನಮ್ಮ ಹತ್ರ. ನಿಮ್ಮ ಹತ್ರ ಇಲ್ವಾ? ಇಲ್ಲ ಸ್ವಾಮಿ, ನಮ್ಮ ಹತ್ರನೇ ಇದೆ ಬಿಡಿ. ಸ್ಟಾಕ್ ಹಾಕ್ಬಿಡಿ. ಡೈರಿ ಬಂದ್ಬಿಟ್ಟು ಯಾವ ಊರಲ್ಲಿ ಬೆಣ್ಣೆ ಮಾಡ್ತಾ ಇಲ್ಲ. ಅಲ್ಲಿ ಮಾಡಿದ್ರೆ ಕೊತ್ತಿ ತಿನ್ಕತ್ತೆ, ಮೇಲ್ ಮಾಡಿದ್ರೆ ಬಿಸಿಲ್ಗ ಒಣಕತ್ತೆ. ಸ್ಟಾಕ್ ಇಟ್ಬಿಟ್ಟಿದೀನಿ ಇಲ್ಲೇ. ಅಯ್ಯೋ ಸ್ವಾಮಿ, ನಿಮ್ಗೂ ಬೇಕೇನ್ರಿ? ಹೋಯ್ತೆ ಹಂಗೆ ಇದೆ ಬೆಟ್ಟಿದೆ. ಎಲ್ಗ ಹೋಯ್ತೆ? ನಿಮ್ಗೂ ಬೇಕೇನ್ರಿ? ತಗೊಳ್ರಿ. ಎಲ್ಗಾಗುತ್ತೆ ಸ್ವಾಮಿ? ತಗೊಳ್ರಿ. ಹೆಂಗ ಅದು ಗೊತ್ತಾಗೋದ ಮುಂಡ್ರ ಮಕ್ಕಳ. ಬಂದ್ರ ಮುಂದ್ಕ ಎತ್ಕ ಮುಂದ್ಕೇಳಿ. ಒಂದೊಳ್ಳೆ ಎತ್ತಿ, ಒಂದೊಳ್ಳೆ ಎರ್ದಿ. ಅಯ್ಯೋ ಮುಂಡಿ ಅವ್ಯಾ ಹೋಗಿ. ಏನ್ ಸ್ವಾಮಿ? ಹೋಗುದು ರಾಜ್ಯಸಭೆ. ಒಬ್ಬರಿಗಿನ್ನು ಒಬ್ಬರು ತರ್ಕವನ್ನು ವೆಚ್ಚಬಾರದು. ದಯಮಾಡ್ತಿ. ರಾಜನ ಮನೆಯಲ್ಲಿ ಭೋಜನವೆಂದರೆ ಭೋಜನಕ್ಕಾದರೂ ಹೋಗುವರು. ಅಪ್ಪಳವೋ ಸಂಡಿಗೆಯೋ, ಅಪ್ಪಳವೋ ಸಂಡಿಗೆಯೋ, 76 ತಿನ್ನುವವೋ, ನಾವು ಬೇರುವವೋ.
ಬ್ರಾಹ್ಮಣೋತ್ತಮರಿಗೆ ನಮಸ್ಕರಿಸುವೆನು. ರಾಜೇಂದ್ರನಿಗೆ ಬ್ರಾಹ್ಮಣೋತ್ತಮರೇ, ನಿಮ್ಮ ನಿಮ್ಮ ಮಣಿಪೀಠದಲ್ಲಿ ನೀವು ಪರಿಗ್ರಹಿಸಿ. ಆಗಬಹುದು ತಥಾಸ್ತು. ಪುರೋಹಿತರೇ, ನಿಮ್ಮಲ್ಲಿ ಜ್ಯೋತಿಷ್ಯ ಪಂಚಾಂಗವನ್ನು ಯಾರು ಹೆಚ್ಚಾಗಿ ಓದಿರುವಿರಿ? ರಾಜೇಂದ್ರ, ಇವರೆಲ್ಲರಿಗಿಂತಲೂ ಹೆಚ್ಚಾಗಿ ಜ್ಯೋತಿಷ್ಯ ಪಾಂಡಿತ್ಯ ಭಾಗವನ್ನು ನಾನು ಹೆಚ್ಚಾಗಿ ಓದಿರುವೆನು. ಹಾಗಾದರೆ ಈ ದಾರಿದ್ರ್ಯ ಎಂಬ ಭಾಗವು ಯಾವ ರೀತಿ ಬರುವುದು ಅದನ್ನು ತಿಳಿಸಿಕೊಡಬೇಕೆಂದು ಇದು ಕರಮುಗಿದು ಬೇಡಿಕೊಳ್ಳುವೆನು. ರಾಜೇಂದ್ರ, ಗ್ರಹಗತಿ ಕೆಟ್ಟು ಹೋದ ಮನುಷ್ಯನಿಗೆ ಉಣ್ಣಲು ಅನ್ನವಿಲ್ಲದೆ ಒದೆಯಲು ಬಟ್ಟೆ ಇಲ್ಲದೆ ಆತನು ಎಲ್ಲೇ ತಿರುಗಿದರೂ ದಾರಿದ್ರ ಎಂದು ಕರೆಯುವರು. ಮಂತ್ರಿ, ಈ ಪುರೋಹಿತರು ಹೇಳುತ್ತಿರುವ ಮಾತಿಗೂ ಆ ದಾರಿದ್ರ್ಯನು ಹೇಳಿದ ಮಾತಿಗೂ ಸರಿ ಹೋಯ್ತಲ್ಲವೇ ಮಂತ್ರಿ? ನಿಜ ರಾಜೇಂದ್ರನೇ. ಪುರೋಹಿತರೇ, ಆ ದಾರಿದ್ರ್ಯ ಭಾಗವು ಕಳೆದು ಹೋಗಿ ಪುನಃ ಐಶ್ವರ್ಯವಂತನಾಗಬೇಕಾದ್ರೆ ಏನು ಮಾಡಬೇಕು ಪುರೋಹಿತರೇ? ರಾಜೇಂದ್ರ, ದಾರಿದ್ರ ಭಾಗವು ಕಳೆದು ಹೋಗಿ ಮತ್ತೆ ಐಶ್ವರ್ಯವಂತನಾಗುವುದರಲ್ಲಿ ಈ 9 ನವಗ್ರಹಗಳನ್ನು ಸದ್ಭಕ್ತಿಯಿಂದ ಹಾಗೂ ವಿನಯದಿಂದ ಪೂಜೆಯನ್ನು ಮಾಡಿದರೆ ದಾರಿದ್ರ ಭಾಗವು ಕಳೆದು ಹೋಗಿ ಆತನು ಮತ್ತೆ ಐಶ್ವರ್ಯವಂತನಾಗುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ರಾಜೇಂದ್ರ. ಏನು, ಈ 9 ನವಗ್ರಹಗಳನ್ನು ಅತಿ ವಿನಯದಿಂದ ಪೂಜೆಯನ್ನು ಮಾಡಿದರೆ ದಾರಿದ್ರ್ಯ ಎಂಬ ಭಾಗವು ಕಳೆದು ಹೋಗಿ ಪುನಃ ಐಶ್ವರ್ಯವಂತನಾಗುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲವೇ? ಸ್ವಲ್ಪವೂ ಸಂದೇಹವಿಲ್ಲ ರಾಜೇಂದ್ರ. ಹಾಗಾದರೆ ಪುರೋಹಿತರೇ, ಈ 9 ನವಗ್ರಹಗಳನ್ನು ನಾನು ಪೂಜೆ ಮಾಡಲು ಬಹಳ ಇಷ್ಟವುಳ್ಳವನಾಗಿರುವೆನು. ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಿ. ರಾಜೇಂದ್ರ, ಹಾಗಾದರೆ ನಿಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳನ್ನು ಹಾಗೂ ಅರ್ಚಕರನ್ನು ಆಸ್ಥಾನಕ್ಕೆ ಕರೆಸುವರಾಗಿ. ಮಂತ್ರಿ, ರಾಜೇಂದ್ರನೇ, ನಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳು ಅಲ್ಲದೆ ಅರ್ಚಕರು ನನ್ನ ಆಸ್ಥಾನಕ್ಕೆ ಬರಮಾಡು ಮಂತ್ರಿ. ಆಗಬಹುದು ರಾಜೇಂದ್ರನೇ. ಯಾರಲ್ಲಿ ನಮ್ಮ ಅರಮನೆಗೆ ಪೂಜಾ ಸಾಮಗ್ರಿಗಳು ಅಲ್ಲದೆ ಅರ್ಚಕರನ್ನು ನಮ್ಮ ಅರಮನೆಗೆ ಬರಮಾಡತಕ್ಕದ್ದು. ರಾಜೇಂದ್ರನೇ, ಇದು ಪೂಜಾ ಸಾಮಗ್ರಿಗಳು ಅಲ್ಲದೆ ಅರ್ಚಕರು ಸಿದ್ಧವಾಗಿರುವರು. ಪುರೋಹಿತರೇ, ಪೂಜಾ ಸಾಮಗ್ರಿಗಳು ಅಲ್ಲದೆ ಅರ್ಚಕರು ಸಿದ್ಧವಾಗಿರುವುದು. ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ಮಹಿಮೆಯನ್ನು ತಿಳಿಸಿಕೊಡುವರಾಗಿ. ರಾಜೇಂದ್ರ, ಮೊದಲಿಗೆ ನಮಗೆಲ್ಲ ವಿದ್ಯಾ ಬುದ್ಧಿ ಕೊಟ್ಟ ವಿಘ್ನೇಶ್ವರನನ್ನು ಪೂಜೆಯನ್ನು ಮಾಡುವರಾಗಿ. ಆಗಬಹುದು ಪುರೋಹಿತರೇ. ಮೊದಲನೇ ವಾರ ಭಾನುವಾರ ಸೂರ್ಯ ದೇವರಿ ನಮಸ್ಕಾರ, ಸೂರ್ಯ ದೇವರಿ ನಮಸ್ಕಾರ, ನಮ್ಮ ಸೂರ್ಯ ದೇವರಿ ನಮಸ್ಕಾರ. ಮೊದಲನೇ ವಾರ ಭಾನುವಾರ ಸೂರ್ಯ ದೇವರಿ ನಮಸ್ಕಾರ, ಸೂರ್ಯ ದೇವರಿ ನಮಸ್ಕಾರ, ನಮ್ಮ ಸೂರ್ಯ ದೇವರಿ ನಮಸ್ಕಾರ. ಸೂರ್ಯದೇವರ ಪಾದಕ್ಕೆ ಗೋವಿಂದ, ಸೂರ್ಯದೇವರ ಪಾದಕ್ಕೆ ಗೋವಿಂದ. ಪುರೋಹಿತರೇ, ಸೂರ್ಯನೆಂಬ ಗ್ರಹವನ್ನು ಬಹಳ ಭಕ್ತಿಯಿಂದಲೂ ಪೂಜೆಯನ್ನು ಮಾಡಿದ್ದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಿ. ಸೂರ್ಯಗಿಂತಲೂ ಮಂಗಳವೇ ಶ್ರೇಷ್ಠ. ಚಂದ್ರ ದೇವರೇ ಬಹಳ ಶ್ರೇಷ್ಠವಾದವರು. ಅವರನ್ನು ಸದ್ಭಕ್ತಿಯಿಂದ ಪೂಜೆ ಮಾಡುವವರಾಗಿ. ಆಗಬಹುದು ಪುರೋಹಿತರೇ. ಎರಡನೇ ವಾರ ಭಾನುವಾರ ಚಂದ್ರ ದೇವರಿ ನಮಸ್ಕಾರ, ಚಂದ್ರ ದೇವರಿ ನಮಸ್ಕಾರ, ನಮ್ಮ ಚಂದ್ರ ದೇವರಿ ನಮಸ್ಕಾರ. ಎರಡನೇ ವಾರ ಸೋಮವಾರ ಚಂದ್ರ ದೇವರಿ ನಮಸ್ಕಾರ, ಚಂದ್ರ ದೇವರಿ ನಮಸ್ಕಾರ, ನಮ್ಮ ಚಂದ್ರ ದೇವರಿ ನಮಸ್ಕಾರ. ಸೂರ್ಯದೇವರ ಪಾದಕ್ಕೆ ಗೋವಿಂದ, ಸೂರ್ಯದೇವರ ಪಾದಕ್ಕೆ ಗೋವಿಂದ. ಪುರೋಹಿತರೇ, ಚಂದ್ರನೆಂಬ ಗ್ರಹವನ್ನು ಬಹಳ ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿದ್ದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಿ. ರಾಜೇಂದ್ರನೇ, ಚಂದ್ರನಿಗಿಂತಲೂ
ಮಂಗನೇ ಬಲಿಷ್ಠನು. ಆತನನ್ನು ಶಾಂತಿಯಿಂದ ಪೂಜೆಯನ್ನು ಮಾಡಿದರೆ ಆತನು ಶಾಂತನಾಗುವನು. ಆಗಬಹುದು ಪುರೋಹಿತರೆ. ಮೂರನೇ ವಾರ ಮಂಗಳವಾರ, ಮಂಗಳ ದೇವರ ನಮಸ್ಕಾರ, ಮಂಗಳ ದೇವರ ನಮಸ್ಕಾರ, ಮಂಗಳ ದೇವರ ನಮಸ್ಕಾರ. ಮೂರನೇ ವಾರ ಮಂಗಳವಾರ, ಮಂಗಳ ದೇವರ ನಮಸ್ಕಾರ, ನಮ್ಮ ಮಂಗಳ ದೇವರ ನಮಸ್ಕಾರ, ನಮ್ಮ ಮಂಗಳ ದೇವರ ನಮಸ್ಕಾರ. ದೇವರ ಪಾದಕ್ಕೆ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ. ಪುರೋಹಿತರೆ, ಮಂಗಳನೆಂಬ ಗ್ರಹವನ್ನು ಬಹಳ ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿದ್ದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಿ. ಮಂಗಳ ಗ್ರಹಕ್ಕಿಂತ ಬುಧ ಗ್ರಹವೇ ಶ್ರೇಷ್ಠವಾದದ್ದು. ಅವರನ್ನು ಸದ್ಭಕ್ತಿಯಿಂದ ಪೂಜೆ ಮಾಡಿದರೆ ಆಗಬಹುದು ಪುರೋಹಿತರೆ. ದೇವರಿಗೆ ನಮಸ್ಕಾರ, ದೇವರಿಗೆ ನಮಸ್ಕಾರ, ನಮ್ಮ ದೇವರಿಗೆ ನಮಸ್ಕಾರ. ನಾಲ್ಕನೇ ವಾರ ಗುರುವಾರ, ದೇವರಿಗೆ ನಮಸ್ಕಾರ, ನಮ್ಮ ದೇವರಿಗೆ ನಮಸ್ಕಾರ, ನಮ್ಮ ದೇವರಿಗೆ ನಮಸ್ಕಾರ. ದೇವರ ಪಾದಕ್ಕೆ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ. ಪುರೋಹಿತರೆ, ಬುಧನೆಂಬ ಗ್ರಹವನ್ನು ಬಹಳ ಆನಂದದಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿದ್ದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಿ. ರಾಜೇಂದ್ರನ ಬುಧನಿಗಿಂತಲೂ ಗುರುದೇವರ ಪೂಜೆ ಮಾಡಿದರೆ ಸದ್ಭಕ್ತಿಯಿಂದ ಪೂಜೆ ಮಾಡಿ ಶಾಂತನಾಗುವನು. ಆಗಬಹುದು ಪುರೋಹಿತರೆ. ಐದನೇ ವಾರ ಗುರುವಾರ, ಗುರುದೇವರಿಗೆ ನಮಸ್ಕಾರ, ಗುರುದೇವರಿಗೆ ನಮಸ್ಕಾರ, ನಮ್ಮ ಗುರುದೇವರಿಗೆ ನಮಸ್ಕಾರ. ಐದನೇ ವಾರ ಗುರುವಾರ, ಗುರುದೇವರಿಗೆ ನಮಸ್ಕಾರ, ದೇವರ ಪಾದಕ್ಕೆ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ. ಪುರೋಹಿತರೆ, ಗುರು ಎಂಬ ಗ್ರಹವನ್ನು ಬಹಳ ಭಕ್ತಿಯಿಂದಲೂ ವಿಜೃಂಭಣೆಯಿಂದಲೂ ಪೂಜೆಯನ್ನು ಮಾಡಿದ್ದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಿ. ರಾಜೇಂದ್ರನೇ, ಗುರುವಿಗಿಂತಲೂ ಶುಕ್ರನೇ ಬಹಳ ಬಲಿಷ್ಠನು. ಆತನನ್ನು ಸದ್ಭಕ್ತಿಯಿಂದ ಆ ಪೂಜೆಯನ್ನು ಮಾಡಿಸಿದರೆ ಆತನು ಶಾಂತನಾಗುವನು. ಆಗಬಹುದು ಪುರೋಹಿತರೆ. ಆರನೇ ವಾರ ಶುಕ್ರವಾರ, ಗುರುದೇವರಿಗೆ ನಮಸ್ಕಾರ, ಗುರುದೇವರಿಗೆ ನಮಸ್ಕಾರ, ನಮ್ಮ ಗುರುದೇವರಿಗೆ ನಮಸ್ಕಾರ. ಆರನೇ ವಾರ ಶುಕ್ರವಾರ, ಶುಕ್ರದೇವರಿಗೆ ನಮಸ್ಕಾರ, ಶುಕ್ರದೇವರಿಗೆ ನಮಸ್ಕಾರ, ದೇವರ ಪಾದಕ್ಕೆ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ. ಪುರೋಹಿತರೆ, ರಾಜೇಂದ್ರನೇ, ಶುಕ್ರನೆಂಬ ಗ್ರಹವನ್ನು ಬಹಳ ಭಕ್ತಿಯಿಂದಲೂ ಆನಂದದಿಂದಲೂ ಪೂಜೆಯನ್ನು ಮಾಡಿದ್ದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿಕೊಡಿ. ರಾಜೇಂದ್ರನ ಶುಕ್ರದೇವರಿಗಿಂತಲೂ ರಾಹು ಕೇತುಗಳೆಂಬ ಎರಡು ಅಣ್ಣ ತಮ್ಮಂದಿರ ಗ್ರಹಗಳು ಇರುವು. ಅವರನ್ನು ಸದ್ಭಕ್ತಿಯಿಂದಲೂ ಹಾಗೂ ವಿನಯದಿಂದಲೂ ಪೂಜಿಸಿದರೆ ಕೇಳುವರಾಗಿ ಭಯಭಕ್ತಿಯಿಂದ
ವಿನಯದಿಂದಲೂ ವಿಜೃಂಭಣೆಯಿಂದಲೂ ಪೂಜೆಯನ್ನು ಮಾಡಿದ್ದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ರಾಜೇಂದ್ರನೇ, ಇವರು ಎಲ್ಲರಿಗಿಂತಲೂ ತುಂಬಾ ಬಲಿಷ್ಠ ಗ್ರಹರು. ಅದನ್ನು ಹೇಳಲು ನನಗೆ ತುಂಬಾ ಭಯವಾಗುತ್ತಿರುವುದು ರಾಜೇಂದ್ರನೇ. ಏನು, ಇಲ್ಲಿಯ ತನಕ 8 ಗ್ರಹಗಳನ್ನು ಎಳಬಿಡದೆ ಪೂಜೆಯನ್ನು ಮಾಡಿ ಅದೊಂದು ಗ್ರಹವನ್ನು ಬಿಡುವುದುಂಟೆ? ಅದು ಎಂತಹ ಗ್ರಹವಾದರೂ ಸರಿಯೇ, ನಾನು ಪೂಜೆ ಮಾಡಲು ಬಹಳ ಇಷ್ಟವುಳ್ಳವನಾಗಿರುವನು. ಅದರ ಮಹಿಮೆಯನ್ನು ತಿಳಿಸಿಕೊಡಿ. ಆಗಬಹುದು. ಹೌದು ರಾಜೇಂದ್ರ. ರಾಜೇಂದ್ರ, ಇವರು ಎಲ್ಲರೂ ಹೇಳಿದ ಗ್ರಹಗಳಿಗಿಂತಲೂ ಶ್ರೇಷ್ಠವಾದವನೇ ಆ ಶನಿ ಪರಮಾತ್ಮನು. ಸರಿ, ಆತನು ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ಕುಷ್ಠ ರೋಗವನ್ನು ಕೊಟ್ಟಂತವನು. ಏನು, ಹಬ್ಬ ಹುಟ್ಟಿದ ಕೂಡಲೇ ತನ್ನ ತಂದೆಯನ್ನೇ ಪಿಡಿದು ಕುಷ್ಠ ರೋಗವನ್ನು ಕೊಟ್ಟಂತವನೇ? ಹೌದು ರಾಜೇಂದ್ರನೇ. ಅನಂತರ ಸೂರ್ಯದೇವರ ರಥಕ್ಕೆ ಕಟ್ಟಿದ ದೇವರ ರಥವನ್ನು ನಡೆಸುತ್ತಿದ್ದ ಅರುಣನೆಂಬ ಸಾರಥಿಗೆ ಕೈ ಕಾಲುಗಳು ಎಳವನಾದವು. ಏನು, ಸೂರ್ಯನ ರಥವನ್ನು ನಡೆಸುತ್ತಿದ್ದ ವರುಣನೆಂಬ ಸಾರಥಿಗೆ ಕೈ ಕಾಲುಗಳೇ ಎಳವನಾದವೆ? ಅನಂತರ ಸೂರ್ಯ ದೇವರ ರಥಕ್ಕೆ ಕಟ್ಟಿದ 7 ಹಸುಗಳ ರಥವು ಕಣ್ಣುಗಳು ಸಹ ಇಂಗುವುದು ರಾಜೇಂದ್ರ. ಅಬ್ಬಬ್ಬ, ಏನು, ಸೂರ್ಯ ದೇವರ ರಥಕ್ಕೆ ಕಟ್ಟಿದ 7 ಹಸುಗಳ ಕಣ್ಣು ಸಹ ಇಂಗಿ ಹೋದವೆ? ಅನಂತರ ಯಾರು ಪೂಜೆ ಮಾಡಬೇಕು? ಯಾರು ಪೂಜೆ ಮಾಡಬೇಕು? ಮೂಢನ ವಚನವನ್ನು ವಿವರಿಸ ಬಿಡಿ 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 ಪಿತನ ಪಿಡಿಯುತ್ತ ಆತನ ಮಹಿಮೆಯ ಪಿತನ ಪಿಡಿಯುತ್ತ ಆತನ ಮಹಿಮೆಯ ನುಡಿವರೆ ಸಭೆಯಳು ಕಡುಕೂಳಾತ್ಮರೆ ನುಡಿವರೆ ಸಭೆಯಳು ಕಡುಕೂಳಾತ್ಮರೆ ಉತ್ತಗನ ವಚನವನ್ನು ನುಡಿವರೆ ಸಭೆಯಳು ಕಡುತನ ವಚನವನ್ನು ನುಡಿವರೆ ಸಭೆಯಳು ಬಿಡಿ 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 ಭ್ರಷ್ಟರೇ, ಆ ಪಿತೃಘಾತಕನ ಸಮಾಚಾರವನ್ನು ನನ್ನ ಆಸ್ಥಾನದಲ್ಲಾಡಿದ ತಪ್ಪಿಗೆ ಎಲ್ಲಿ ನಿಮ್ಮ ಕೈಗಳಿಂದ ನಿಮ್ಮ ಬಾಯಿಗಳನ್ನು ಬದಲಾಯಿಸಿ. ಮಂತ್ರಿ ರಾಜೇಂದ್ರನೇ, ಹುಟ್ಟಿದ ಕೂಡಲೇ ತನ್ನ ತಂದೆಯನ್ನೇ ಪಿಡಿದು ಕುಷ್ಠ ರೋಗವನ್ನು ಕೊಟ್ಟಂಥವನನ್ನು ಪೂಜಿಸು ಎಂದು ಹೇಳುತ್ತಿರುವರಲ್ಲ, ಇವರೆಲ್ಲ ಎಂತಹ ಅವಿವೇಕಿಗಳಾದ ಬ್ರಾಹ್ಮಣರು ನೋಡಿದೆಯಾ ಮಂತ್ರಿ? ರಾಜೇಂದ್ರನೇ, ನಮ್ಮ ಅರಮನೆಯಲ್ಲಿ ತಿಂದು ತಮ್ಮ ಕೊಬ್ಬಟ್ಟಿಗಳನ್ನು ಬೆಳೆಸಿಕೊಂಡಿರೋರು. ಪುರೋಹಿತರೇ, ಇದೇ ನಿಮಗೆ ಶಿಕ್ಷೆ. ಎಲ್ಲಿ ನಿಮ್ಮ ಕೈಗಳಿಂದ ನಿಮ್ಮ ಬಾಯಿಗಳನ್ನು ಬಿಡಿರಿ. ಮದಾನ
ಕೇಳಿದ್ರೆ ದೇವಾನ ದೇವತೆಗಳಿರೋ ಅದಾದ ವಿಶ್ವ ಕೇಳಿದ್ರೆ ದೇವಾನ ದೇವತೆಗಳಿರೋ ಕೋಳಿದ ಕಠೋರ ನುಡಿಗಳು ಕೇಳಿದಿರೋ ಮದಾಂಧ ಈಗ ಬೇಡ ಅನುಭವ ಆಮೇಲೆ ಬರೋ. ಈ ದಾರುಣ್ಯಂ ಬೀಳದಿದ್ದಳೆ ಮದಾಂಧ ಈ ದಾರುಣ್ಯಂ ಬೀಳದಿದ್ದಳೆ ನಾನ್ ಬಾಲುತನೇ ಛಾಯಾ ದೇವಿಯ ಸುಕುಮಾರನೇ ಮದಾಂಧ ಸೋನಿಯಮ್ಮ ಹೇಳಕ್ತಾರವನು ಕೇಳಿದ ಮಾತ್ರದಲ್ಲಿ ಸುರಮನೋರ ಮಾತು ಕೋಳಿ ದೇವತೆಗಳು ಬೇದಾರಿ ಬೇದಾರಿ ಅಂಜೆ ಇಕ್ಕಟ್ಟಿ ಓಡಿ ಹೋಗುತ್ತಿರೋರು ನರಮನುಜನಾದ ನೀನು ಪಿತನಲ್ಲೇ ಪಿಡಿದವನೆಂದು ಅಪಶ್ಯವಾಗಿ ನುಡಿದ ಮತಾಂಧ ವಿಕ್ರಮ ಇದು ನಿನ್ನ ಜ್ಞಾಪಕದಿರಲಿ ಇದು ನಿನ್ನ ಕೇಳುಗಾಲ ಕೇಳುಗಾಲ ಕ್ರಮ ಈಗಲೇ ನಿನ್ನ ರಾಶಿಗೆ ಪ್ರವೇಶ ಮಾಡುವೆ ಬಡಾ ವಿಕ್ರಮ ಬಡಾ ವಿಕ್ರಮ ಬಡಾ ವಿಕ್ರಮ ಮಂತ್ರಿ ಆಕಾಶ ಮಾರ್ಗದಲ್ಲಿ ವಿಕ್ರಮ ವಿಕ್ರಮ ಎಂದು ನನ್ನ ಶಬ್ದವೇ ಕೇಳಿ ಬರುತ್ತಿರುವುದಿಲ್ಲ. ಕಾರಣವೇನಿರಬಹುದು ಮಂತ್ರಿ? ರಾಜೇಂದ್ರನೇ, ಅದು ಅಶರೀರವಾಣಿಯ ಶಬ್ದದಂತೆ ತೋರುತ್ತಿರುವುದು ರಾಜೇಂದ್ರ. ಏನು ಅದು ಅಸಿರೀರವಾಣಿಯ ಶಬ್ದವೇ? ಛೇ, ಆ ಅಸಿರೀರವಾಣಿಯ ಶಬ್ದವು ನಮ್ಮನ್ನೇನು ಮಾಡಬಲ್ಲದು? ಬಿಡು ಭ್ರಾಂತಿಯನ್ನು. ವಿಠಲ್ ರಾಜೇಂದ್ರ, ರಾಜೇಂದ್ರ, ಅದು ಅಶರೀರ ವಾಣಿಯಲ್ಲ. ಆ ಪರಮಾತ್ಮನು ನೀವು ಆಡಿದ ಮಾತುಗಳನ್ನು ಕೇಳಿ ಆಕಾಶ ಮಾರ್ಗದಲ್ಲಿ ಕೋಪದೂಢನಾಗಿ ಹೋಗುತ್ತಿರುವನು. ಹೋಗಲಿ ಬಿಡಿ. ಹಾಗನ್ನಬೇಡಿ. ಈಗಲಾದರೂ ನಮ್ಮ ಮಾತನ್ನು ಕೇಳಿ ಆನೆಯ ಕೊಂಬಿನಿಂದ ಪ್ರತಿಮೆಯನ್ನು ಮಾಡಿಸಿ ಎಳ್ಳಿನ ರಾಶಿ ಮೇಲೆ ಇರಿಸಿ ಪುನಃ ಗಂಗೆಯನ್ನು ತರಿಸಿ ಆತನಿಗೆ ಪ್ರಿಯವಾದ ನಾಳದಿಂದ ಪೂಜೆಯನ್ನು ಮಾಡಿಸಿದರೆ ಆತನು ಸಾಧನಾಗುವನು ಮಹಾಪ್ರಭು. ಏನು ಆ ಕುದುರೆಯ ಆನೆಯ ಕೊಂಬಿನಿಂದ ಪ್ರತಿಮೆಯನ್ನು ಮಾಡಿಸಿ ಅದನ್ನು ಎಳ್ಳಿನ ರಾಶಿ ಮೇಲೆ ನಿಲ್ಲಿಸಿ ಗಂಗೆಯನ್ನು ತರಿಸಿ ಕುದುರೆ ಹಲ್ಲೆಗಳಿಂದ ಪೂಜೆಯನ್ನು ಮಾಡಿದರೆ ಆ ಪಿತೃಘಾತಕನು ಶಾಂತನಾಗುವನೇ? ಛೇ ಭ್ರಷ್ಟರೇ, ಹಣೆ ಬರಹವನ್ನು ಮೀರಲು ಹರಿ ಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವೇ? ಅಸಾಧ್ಯವೇ? ಅದರಂತೆ ಹಣೆಯಲ್ಲಿ ಬರೆದಿರುವ ಬ್ರಹ್ಮಲಿಖಿತವನ್ನು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ. ಎಲ್ಲಿ ನನ್ನ ಆ ಸ್ಥಾನದಲ್ಲಿ ನಿಮ್ಮ ಅಧಿಕ ಪ್ರಸಂಗವನ್ನು ನಡೆಸಲು ಎಲ್ಲರೂ ನನ್ನ ಆ ಸ್ಥಾನವನ್ನು ಬಿಟ್ಟು ತೊಲಗಿರಿ. ರಾಜೇಂದ್ರನೇ, ಈ ಪುಷ್ಪವನ್ನು ತೆಗೆದುಕೊಳ್ಳಿ. ಮಂತ್ರಿ, ಪುರೋಹಿತರು ಕೊಟ್ಟ ಈ ಪುಷ್ಪವು ನನ್ನ ಅಂಗೈಲಿಟ್ಟ ಕೂಡಲೇ ಈ ರೀತಿ ಗರಗರನೆ ತಿರುಗಲು ಕಾರಣವೇನು ಮಂತ್ರಿ? ರಾಜೇಂದ್ರನೇ, ಏನೋ ಸಂಶಯವಿರುವಂತೆ ಕಾಣುತ್ತಿರುವುದು ರಾಜೇಂದ್ರನೇ. ಏನು ಏನೋ ಸಂಶಯವೇ? ಆ ಸಂಶಯವು ನಮ್ಮನ್ನೇನು ಮಾಡಬಲ್ಲದು ಮಂತ್ರಿ? ಬಿಡು ಭ್ರಾಂತಿಯನ್ನು. ವಿಠಲ್ ರಾಜೇಂದ್ರ, ದೊಡ್ಡವರಾಗಲಿಲ್ಲ. ಈಗಲಾದರೂ ನನ್ನ ಮಾತನ್ನು ಕೇಳಿ ಆ ಪರಮಾತ್ಮನನ್ನು ಪೂಜಿಸಿ ಆತನು ಶಾಂತನಾಗುವೆನು. ಹೇ ಬುದ್ಧಿ ಬ್ರಾಹ್ಮಣರೇ, ಎಲ್ಲಿ ನನ್ನ ಆಸ್ಥಾನವನ್ನು ಬಿಟ್ಟು ತೊಲಗುವನಾಗು. ಮಂತ್ರಿ, ಪ್ರಪಂಚದಲ್ಲಿ ಮಾತಾ ಪಿತೃಗಳ ಸೇವೆಯನ್ನು ಮಾಡಿ ಮೋಕ್ಷವನ್ನು ಪಡೆಯುವುದೇ ಮಾನವನ ಮುಖ್ಯ ಕರ್ತವ್ಯ. ಹೀಗಿರುವಲ್ಲಿ ಹುಟ್ಟಿದ ಕೂಡಲೇ ತನ್ನ ತಂದೆಯನ್ನೇ ಪಿಡಿದು ಕುಷ್ಠ ರೋಗವನ್ನು ಕೊಟ್ಟಂತ ಹದವನನ್ನು ಪೂಜಿಸು ಎಂದು ಹೇಳುತ್ತಿರುವರಲ್ಲ, ಆ ಪಿತೃಘಾತಕನನ್ನು ಖಂಡಿತ ಪೂಜಿಸಲಾಗದು. ಖಂಡಿತ ಪೂಜಿಸಲಾಗದು. ಖಂಡಿತ ಪೂಜಿಸಲಾಗದು. ಖಂಡಿತ ಪೂಜಿಸಲಾಗದು. ಪೂಜಿಸಲಾಗದು.
ಕಳ್ಳಘಾತಕ ಕುನ್ನಿ ಮಾನವ ಕಳ್ಳಘಾತಕ ಕುನ್ನಿ ಮಾನವ ಎತ್ತಿಸುವ ಅಕ್ಷರವು ಕೇಳಿದ ಮಾತ್ರದಲ್ಲಿ ಸುರ 330 ಕೋಟಿ ದೇವತೆಗಳು ದಿಕ್ಕಾಗಿ ಓಡುವಾಗುತ್ತದೆ. ನರಮನುಜನಾದ ನೀನು ಪೀತರಲ್ಲಿ ಬಿಡಿದವನೆಂದು ಅಪಸ್ಯವಾಗಿ ನುಡಿಯ ಮತ ಅಂದ ಸನಿ ಎಂಬ ಅಕ್ಷರವು ಜಾಮುಖದಲ್ಲಿ ಮೂಡ ಪರಮಾತ್ಮ ಮಂದಭಾಗ್ಯನಾದ ನಾನು ಮುಂದೆ ಬರುವ ಬಂಧನವನ್ನು ಅರಿಯದೆ ಕುಂದುಕದ ನುಡಿಗಳನ್ನು ನುಡಿದು ನಾನು ಪರಮ ಪಾಪಿಯಾಗಿರುವೆನು ತಂದೆ, ನಾನು ಪರಮ ಪಾಪಿಯಾಗಿರುವೆ. ಅಜ್ಞಾನ ಎಂಬ ಅಂಧಕಾರದಲ್ಲಿ ಮುಳುಗಿ ದಡವನ್ನು ಸಿಕ್ಕಲಾರದೆ ದುಃಖ ಸಾಗರದಲ್ಲಿ ಹೊರಳಾಡುತ್ತಿರುವ ಈ ನಿಮ್ಮ ಕಂದನನ್ನು ಕೈ ಬಿಡದೆ ಕಾಪಾಡು ಪರಮಾತ್ಮ. ಕೈ ಬಿಡದೆ ಕಾಪಾಡಬೇಕು ಅಥವಾ ಪಾತಾಳಕ್ಕೆ ತುಳಿಯಬೇಕು. ಏನ ನಾಡಿದೆ ಕೂಳನಾದ ವಿಕ್ರಮ ನೀನೇನ ನಾಡಿದೆ
ಹರನ ಬಿಗಿದು ಗುರುವ ಸೋಲಕ್ಕರಿಸಿದೆ ಒಂದು ಸೋಲ ಈಗ ನಿನ್ನ ಮದವನ ಮುರಿವೆ ಪಂತ ಸುಗುಣ ಈಗ ನಿನ್ನ ಮದವನ ಮುರಿವೆ ಎನ್ನಲಾಗಿದೆ, ಕೂಡಲಾದ ನಿನ್ನ ಮದವನಾಗಿದೆ, ಎನ್ನಲಾಗಿದೆ, ಎನ್ನಲಾಗಿದೆ. ಇಲ್ಲೇಲವೋ ಮದಾಂಧ ಹರಿಯನ್ನ ಹಿಡಿದು ಆರನನ್ನ ಬಿಡಿದು ನನ್ನ ವಿದ್ಯಾಗುರುಗಳನ್ನೇ ಸೂಲಕ್ಕೆಸೆಯ ಮತ್ತು ನಾರಮನು ಜನ ನೀನು ಈತನನ್ನು ಬಿಡಿದ ಅವಶ್ಯವಾಗಿ ಮಾಡಿದ ಮತ ಸಾನಿ ಎಂಬ ಅಕ್ಷರವು ಈ ಜಾಪಕದಲ್ಲಿ ಮೂಲ ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಪರಮಾತ್ಮ. ಆಗಲೇ ಮದಾಂಧ ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ದೇವ ಮದಾಂಧ ನಿಮ್ಮನು ಜರಿದು ನಾ ಪರಮ ಪಾಪಿಯಾದೆ ಪರಮಾತ್ಮ. ನಿಮ್ಮನು ಜರಿದು ನಾ ಪರಮ ಪಾಪಿಯಾದೆ. ನಿಮ್ಮನು ಜರಿದು ನಾ ಪರಮ ಪಾಪಿಯಾದೆ. ಅಪರಾಧಗಳ ಮನ್ನಿಸಿದಾಯೋ ಪರಮಾತ್ಮ. ಅಪರಾಧಗಳ ಮನ್ನಿಸಿದಾಯೋ ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಈಸನಿ ದೇವ 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 ಶನಿ ದೇವ ಪರಮಾತ್ಮ. ಜಯ ಮದಾಂಧ ತಂದೆಯು ನೀನೇ ತಾಯಿಯು ನೀನೇ ಆಗಲೇ ಮದಾಂಧ ತಂದೆಯು ನೀನೇ ತಾಯಿಯು ನೀನೇ ಬಂಧು ಬಳಗ ಎಲ್ಲವೂ ನೀನೇ. ಬಂಧು ಬಳಗ ಎಲ್ಲವೂ ನೀನೇ. ಹರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಈಶನಿ ದೇವ. ಆ ಪರಮಾತ್ಮ. ಆಗಲೇ ಮದಾಂಧ ಪರಮಾತ್ಮ, ನಿಮ್ಮ ಮಹಿಮಾ ಶಕ್ತಿಯನ್ನು ಅರಿಯದೆ ಕುಂದುಕದ ನುಡಿಗಳನ್ನು ನುಡಿದು ನಾನು ಪರಮ ಪಾಪಿಯಾಗಿರುವೆ ತಂದೆ. ಈ ಪಾಪಿ ಅಪರಾಧವನ್ನು ಮನ್ನಿಸಿ ಕಾಪಾಡುವ ಭಾರವು ತಮ್ಮದು ಪರಮಾತ್ಮ. ಮದಾಂಧ ಕಾಪಾಡಬೇಕೆ ಆಗಲಿ
ಈಗಲೇ ನಿನಗೆ ಕೊಡಲಿಯಾದ ಈಗಲೇ ಬರುವೆ ನಿನ್ನ ರಾಸಿಗೆ ಈಗಲೇ ಬರುವೆ ನಿನ್ನ ರಾಸಿಗೆ ಆಗಲಿ ಗಣನೆಯೋ ಜಯ ಮತಾಂಗ ಬರಲಿ ಆಗಲಿ ಗಣನೆಯೋ ಆಗಲಿ ಗಣನೆಯೋ ಆಗಲಿ ಗಣನೆಯೋ ಎಲೆಯೋ ಮತಾಂಗ ನೀವು ಮಾತ್ರ ಸತ್ಯ ಪರಮಾತ್ಮ ನಾನು ಮಾತ್ರ ಕುಲಾದ್ರೋಹಿ ಪರಮಾತ್ಮ ಸನಿ ಎಂಬೇಡಕ್ಷರವು ಜ್ಞಾಪಕದಲ್ಲಿ ಮೂಡ ಪರಮಾತ್ಮ ಸ್ವಾಮಿ ವಿನಯದೊಳ ದಯಾಮಯ ಸನ್ನಿದೇವ ದಯಾಮಯ ಸನ್ನಿಧಾನ ದಯಾಮಯ ಸನ್ನಿದೇವ ದಯಾಮಯ ಸನ್ನಿಧಾನ ಶರಣಯ್ಯ ಸನ್ನಿದೇವ ಹೇ ಸಣ್ಗುಳು ಶರಣಯ್ಯ ಸನ್ನಿದೇವ ನೀ ಮನ್ನಿಸಿ ಕಾಯೋ ಶನಿದೇವ ನೀ ಮನ್ನಿಸಿ ಕಾಯೋ ಶನಿದೇವ ದಯಾಮಯ ಶನಿರಾಜ ದಯಾಮಯ ಶನಿದೇವ ಪಾಲಕನಿವನು ಶನಿದೇವ ಪಾಲಕನಿವನು ಶನಿದೇವ ನೀ ಮನ್ನಿಸಿ ಕಾಯೋ ಶನಿದೇವ ನೀ ಮನ್ನಿಸಿ ಕಾಯೋ ಶನಿದೇವ ದಯಾಮಯ ಶನಿರಾಜ ದಯಾಮಯ ಶನಿದೇವ ಶನಿದೇವರ ಬಾಳಕ್ಕೆ ಗೋವಿಂದ ಅಪರಾಧ ಮನಸ್ಕ ಮಾಡು ಗೋವಿಂದ ಸ್ವಾಮಿ ವಿನಯದೊಳ ಪರಮಾತ್ಮ ಬೇಡುವೆ ಕರವ ಮುಗಿದು ಸ್ವಾಮಿ ವಿನಯದೊಳ ಪಾಪಿಯಾದೆ ನಿಮ್ಮನ್ನು ಜಯಿಸೋ ಪರಮಾತ್ಮ ಪಾಪಿಯಾದೆ ನಿಮ್ಮನ್ನು ಜಯಿಸೋ ಈ ಪರಿಕೋಪವ ಸಹಿಸಲಾರೆ ಸ್ವಾಮಿ ವಿನಯದೊಳ ಪರಮಾತ್ಮ ಈ ನನ್ನ ರಕ್ತದ ಮದಂಕಾರದಿಂದಲೂ ಅಲ್ಲದೆ ಈ ರತ್ನ ಖಚಿತವಾದ ಸಿಂಹಾಸನದ ಮದಂಕಾರದಿಂದಲೂ ಕರಚಪ್ಪಾಳೆಯನ್ನೇ ಹೊಡೆದನೇ ವಿನಃ ಮತ್ತೆ ಬೇರೇನಿಲ್ಲ ಪರಮಾತ್ಮ. ಈ ಪರಮ ಪಾಪಿ ಅಪರಾಧವನ್ನು ಮನ್ನಿಸಿ ಕಾಪಾಡು ಪರಮಾತ್ಮ, ಕಾಪಾಡು. ರಾಧ ಉಡತಿರ ಸಾಗಲು ಉಡತಿರ ಸಾಗಲು ಬಿಡಲಿ ಉಡತಿರ ಸಾಗಲು ಕಾಡಿನವನಗಳು ಕಾಡಿನಗಳು ಮಾಡುವ ಈಗಲ ಬುಡ
ಸಾಕಲು ಊಟನೆಂದು ನನ್ನನ್ನು ನೀನು ಜರಿದೆಯ. ಊಟನೆಂದು ನನ್ನನ್ನು ನೀನು ಜರಿದೆಯ. ಮಾಡುವ ಈಗಲೇ ಊಟ ಸಾಕಲು ಊಟ ಸಾಕಲು ಅದಾಂದ ನಿನ್ನ ಪಾಪಿಯಾದ ಕರಗಳಿಂದ ನನ್ನ ಪಾದವನ್ನು ಬಿಟ್ಟಬೇಡ. ನಾನು ಜಾತಿಯಲ್ಲಿ ಗಾಳಿಗೆ ಸಂಬೂತನು, ರೂಪಿನಲ್ಲಿ ಕಪ್ಪು ರೂಪವುಳ್ಳವನು, ಅಂತವನ ಪಾದವನ್ನು ಬಿಟ್ಟಬೇಡ ಮತ ಅಂದ. ಈ ರತ್ನ ಖಚಿತವಾದ ಸಿಂಹಾಸನ ಕುಳಿತು ಕರ ಚಪ್ಪಾಳೆ ಹೊಡೆದ ಮತ ಅಂದ. ಕಲಾಚಾರಗಳನ್ನು ನಾನು ತುಂಡು ತುಂಡಾಗಿ ಕತ್ತಿಸ್ತವ. ನಾನು ಮಾಡುತ್ತೇನೆ ಛಾಯಾದೇಯ ಮತಾಂಧ 9 ತಿಂಗಳು ಬಡಬಾರ ಕಷ್ಟವನ್ನು ಬಿಡಲೇಬೇಕು. ಕಣ್ಣು ತುಂಬ ನಾಡಲೇಬೇಕು. ಕೊನೆಗಾಲ ಕೇಡುಗಾಲ ದಾರಿ ಅಪಮಾನಕ್ಕೀಡಾದೆ ದೇವಾ. ಮಂತ್ರಿ ಸೇರಿದ ಸಭೆಯೋಳ ಜರಿದು ಅಪಮಾನಕ್ಕೀಡಾದೆ ದೇವಾ. ಏಕೆ ನಿಲ್ಲಿಸಿದೆ ಅಸಲಿಯ, ಏಕೆ ನಾಡಲಿದೆ ಅದೊರೆಯ, ಏಕೆ ನಿಲ್ಲಿಸಿದೆ ಪರಮಾತ್ಮ. ಜ್ಞಾನವಿಲ್ಲದೆ ನಾನು ಜರಿಗೋ ಮತಿಹೀನ ನಾನಾದೆ ದೇವಾ. ಮಂತ್ರಿ ಜ್ಞಾನವಿಲ್ಲದೆ ನಾನು ಜರಿಗೋ ಮತಿಹೀನ ನಾನಾದೆ ದೇವಾ. ಏಕೆ ನಿಲ್ಲಿಸಿದೆ ಅಸಲಿಯ, ಏಕೆ ನಾಡಿದೆ ಅದೊರೆಯ, ಏಕೆ ನಿಲ್ಲಿಸಿದೆ ಮಂತ್ರಿ. ಕಾಕವಾಹನನ ಅಸಲಿಯ, ಕಲಿಯ ಪುರುಷನ ಅದೊರೆಯ ಮಂತ್ರಿ. ಕಾಕವಾಹನನ ಶನಿಯ, ಕಲಿಯ ಪುರುಷನ ಅದೊರೆಯ, ಏಕೆ ನಿಲ್ಲಿಸಿದೆ ಅಸಲಿಯ,
ಎಷ್ಟೇ ವಿನಯವಾಗಿ ಆ ಪರಮಾತ್ಮನನ್ನು ಬೇಡಿಕೊಂಡರು ನನ್ನ ಮೇಲೆ ಹಿಡಿದ ಹಠವನ್ನೇ ಹಿಡಿದು ನನ್ನ ಕರಾಚರಣೆಗಳನ್ನು ತುಂಡು ತುಂಡಾಗಿ ಕತ್ತರಿಸುವಂತೇನು ಮಾಡಿ ನನ್ನ ಮೇಲೆ ಕೋಪವನ್ನು ಮಾಡಿಕೊಂಡು ಹೊರಟೆ ಹೋದರಲ್ಲ ಮಂತ್ರಿ. ಇದಕ್ಕೇನು ಮಾಡುವುದು ಮಂತ್ರಿ? ರಾಜೇಂದ್ರನೇ, ಕಷ್ಟ ಬಂದ ಕಾಲದಲ್ಲಿ ಧೈರ್ಯವನ್ನೇ ತಾಳಬೇಕಲ್ಲವೇ ರಾಜೇಂದ್ರನೇ? ಮಂತ್ರಿ, ನೀನು ಹೇಳುತ್ತಿರುವ ಮಾತು ನಿಜ. ಅವಶ್ಯ ಭಾವಂ ಕೃತಂ ಕರ್ಮಂ ಶುಭಾಶುಭ ಎಂದಂತೆ ಏರಿಗೆ ನೀರೇ ಲಕ್ಷಣ, ನಾರಿಗೆ ಗುಣವೇ ಲಕ್ಷಣ, ಈ ಧೀರನಿಗೆ ಧೈರ್ಯವೇ ಲಕ್ಷಣ ಎಂಬಂತೆ ಹಿಂದೆ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವರು. ಅದರಂತೆ ನಾವು ನಮ್ಮ ರಾಜ್ಯ ಕಾರ್ಯಕ್ಕೆ ಹೋಗೋಣ. ನಡೆ ಮಂತ್ರಿ. ಗೋವಿಂದ ಅಪರಾಧ ಮನಸ್ಸಿಗ ಬಾಳು ಗೋವಿಂದ. ದತ್ತ ಮಾಡುವೆ ಮುತ್ತ ವಿಕ್ರಮನ, ದತ್ತ ಮಾಡುವೆ ಮುತ್ತ ವಿಕ್ರಮನ, ದತ್ತರಿಸಿಮಯವ ದತ್ತ ಮಾಡುವೆ ಮುತ್ತ ವಿಕ್ರಮನ, ಹಲವ ಮುಟ್ಟಿಸಿ ಮನವ ತಗ್ಗಿಸಿ ದತ್ತ ಮಾಡು ದುರಾತ್ಮ ಹೇಳು, ದತ್ತನೇ ದುರಾತ್ಮ ಕೇಳು, ದತ್ತ ಮಾಡುವೆ ಮುತ್ತ ವಿಕ್ರಮನ, ಮುತ್ತ ವಿಕ್ರಮನ, ಮುತ್ತ ವಿಕ್ರಮನ. ಆಹೋ ಕೂಡನಾದ ವಿಕ್ರಮನು ತನ್ನ ರಾಜ ಕಾರ್ಯಕ್ಕೆ ನನ್ನನ್ನೇ ಧ್ಯಾನಿಸಿಕೊಂಡು ಹೋಗುತ್ತಿರುವನು. ಏನು ಮಾಡಲಿ ಈಗ? ಇರಲಿ, ಏನು ಮಾಡಲಿ ಇರಲಿ. ನನ್ನ ಮಾಯಾಶಕ್ತಿಯಿಂದ ಒಂದು ಪಂಚವರ್ಣದ ಕುದುರೆಯನ್ನು ನಿರ್ಮಿಸಿ ನಾನೇ ಒಬ್ಬ ವಾರವಾರನಾಗಿ ಹೋಗಿ ಆ ಕುದುರೆಯನ್ನು ಕೂಳನಾದ ವಿಕ್ರಮನಿಗೆ ಕಳಿಸಿ ಆ ಕುದುರೆಯ ಮೇಲೆ ಕುಳಿತುಕೊಂಡು ದೊಡ್ಡ ಕಾಡಲ್ಲೇ ಸೇರುವಂತೆ ಮಾಡುವನು. ಇದಲ್ಲವೇ ನನ್ನ ಪರಾಕ್ರಮ, ಇದಲ್ಲವೇ ನನ್ನ ಸಾಹಸ. ಜೈ ಕಲಿಮೈ. ಬಂದಳಿ ಜನಗಳೇ, ಜಲ್ದಿಗ ಬನ್ನಿ. ಹಮಾರೆ ಗೌಡ बहुत अच्छा रे ट्रिया. ನಾ ಮಾರುವೆ ಕುದುರೆಯ ಯಾರು ಶೂರರೆ ನೀವು ಕೇಳಿ, ಇದನ್ನ ಕೊಡುವೆ ಮುದದಿಂದ, ನಾ ಮಾರುವೆ ಕುದುರೆ ಮಾರುವೆ, ನಾ ಮಾರುವೆ ಕುದುರೆಯ ಯಾರು ತಗವಿ, ಶೂರರೆ ನೀವು ಕೇಳಿ, ಇದನ್ನ ಕೊಡುವೆ ಮುದದಿಂದ, ಮಾಯ ಜಾಲಕ್ಕೆ ಮೀರಿದ ಕುದುರೆ, ಮಾಯ ಜಾಲಕ್ಕೆ ಮೀರಿದ ಕುದುರೆ, ಚವಣ್ಣದ ಕುದುರೆಯ ನಾನು ಮಾರಲು ತಂದಿರುವೆ, ಪಂಚವರ್ಣದ ಕುದುರೆಯ ನಾನು ಮಾರಲು ತಂದಿರುವೆ, ಇದನ್ನ ಕೊಡುವೆ ಮುದದಿಂದ, ನಾ ಮಾರುವೆ ಕುದುರೆ ಮಾರುವೆ, ನಾ ಮಾರುವೆ ಕುದುರೆಯ ಯಾರು ತಗವಿ, ಶೂರರೆ ನೀವು ಕೇಳಿ, ಇದನ್ನ ಕೊಡುವೆ ಮುದದಿಂದ, ಹರೇ ಹಚ್ಚ ಮಾಲ್ಗೋಡ ಹಚ್ಚ. ಹರೇ, ಇದು ರಾಜಸ್ಥಾನದೊಳಗೆ ಕಾಣ್ತದೆ. ಈ ರಾಜಸ್ಥಾನದೊಳಗೊಮ್ಮೆ ಖೋನ್ ಬಿ ನೈ. ಹಾಗಾದರೆ ಸ್ವಲ್ಪ ಮುಂದೆ ಹೋಗಿ ನೋಡ್ತೇವೆ. ಅಯ್ಯ, ನೀವು ಯಾರು? ಅರೆ ಕ್ಯಾ, ನಮ್ದು ಕೇಳ್ತದೆ.
ಹೌದು, ನಿಮ್ಮನ್ನೇ ಕೇಳುತ್ತಿರುವುದು. ನೀವು ಯಾರು? ಹಮೇ कारवान तुम्हें कौन? ನಾವು ವಿಕ್ರಮರಾಜರ ಮಂತ್ರಿ. ಅರೆ ಕ್ಯಾ ವಿಕ್ರಮ್ ದುಕಡೆ ಮಂತ್ರಿ? ಮಂತ್ರಿ ಅಲ್ಲವಯ್ಯ, ವಿಕ್ರಮರಾಜರ ಮಂತ್ರಿ. ಈ ಕುದುರೆಯನ್ನು ಮಾರುವುದಕ್ಕೆ ತಂದಿರುವಿರಾ? ಏತಕ್ಕಾಗಿ ತಂದಿರುವಿರಿ? ಅರೆ ದೇಕೋ, ಈ ಕುದುರೆ ಇದು ಮಾರೊಳಗೆ ತಂದೈತೆ. ಹಾಗಾದ್ರೆ ನಮಗೆ ಈ ಕುದುರೆಯನ್ನು ಕೊಡುವಿರಾ? ತುತ್ತರೆ ಬಾಂಚಾತ್, ನಿನ್ನಂತ ಚೋಟ ಚೋಟ ಸಾವುಕಾರ್ಗೆ ದೇತಾನೇ. ಮತ್ತಾರಿಗಾದ್ರೆ ನಿಮ್ಮ ದುರ್ಗವನ್ನು ಕೊಡುವಿರಿ? ಅರೆ ದೇಕೋ, ಇದು ದೊಡ್ಡದು ಬಡ ರಾಜರುಗಾರೆ ಫ್ರೀಯಾಗಿ ಕೊಡ್ತಾವ್. ಹಾಗಾದ್ರೆ ನಮ್ಮ ರಾಜಸ್ಥಾನದಲ್ಲಿ ನಮ್ಮ ಮಹಾರಾಜರು ಇರುವರು, ಅವರಿಗಾದ್ರೆ ನಿಮ್ಮ ಕುದುರೆಯನ್ನು ಕೊಡುವಿರಾ? ಅರೆ ಕ್ಯಾ ತುಮಾರ ರಾಜ ಹೈ? ಹೌದು. ಬುಲಾವ್ ಮೈ ದೇಖಿಂಗೆ ಬುಲಾವ್. ಆಗಬಹುದು ಕಾರವಾನರಿ. अच्छा देख रे कई कच्चा मास है, कई कच्चा मास है, कई कच्चा मास है, मास है, मास है। अच्छा देख रे कई कच्चा मास है, कई कच्चा मास है, कई कच्चा मास है, मास है, मास है, मास है। अब चली मचली क्या मेरे सपने, चली मचली क्या मेरे सपने, हम तुम देखो, हम तुम देखो, मुल 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 अच्छा है, अच्छा देख रे कई कच्चा मास है, कई कच्चा मास है, कई कच्चा मास है, मास है, मास है, मास है। अमर गोड़ा अच्छा है, तुम्हारे गोड़ा देखेंगे। अमर गोड़ा अच्छा है, तुम्हारे गोड़ा देखेंगे, हम तुम देखो, हम तुम देखो, मुल 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 अच्छा है, अच्छा देख रे कई कच्चा मास है, कई कच्चा मास है, कई कच्चा मास है, मास है, मास है, मास है। ಮಹಾರಾಜರೇ, ಏತಕ್ಕಾಗಿ ಈ ರೀತಿ ಚಿಂತಿಸುತ್ತಿರುವಿರಿ? ಮಂತ್ರಿ, ಚಿಂತೆ ಅಲ್ಲದೆ ಮತ್ತೇನು ಮಂತ್ರಿ? ರಾಜೇಂದ್ರನೇ, ನಮ್ಮ ರಾಜಸ್ಥಾನಕ್ಕೆ ಯಾರೋ ಓರ್ವನು ಒಂದು ಕುದುರೆಯನ್ನು ತಂದಿರೋನು. ಮಂತ್ರಿ, ಕಷ್ಟ ಬಂದ ಕಾಲದಲ್ಲಿ ಕುದುರೆಯ ಸಮಾಚಾರವು ನಮಗೇತಕ್ಕೆ ಮಂತ್ರಿ? ರಾಜೇಂದ್ರನೇ, ಆ ಕುದುರೆಯು ಪಂಚವರ್ಣದ ಕುದುರೆಯು ರಾಜೇಂದ್ರನೇ. ಮಂತ್ರಿ, ನಮ್ಮ ಕುದುರೆ ಆಲಯದಲ್ಲಿ ನಮ್ಮ ಮನಸ್ಸಿಗೆ ಬೇಕಾದಂತಹ ಕುದುರೆಗಳಿಲ್ಲವೇ? ರಾಜೇಂದ್ರನೇ, ಆ ಕುದುರೆಯು ಪಂಚವರ್ಣದ ಕುದುರೆಯು. ಹಾಗಾದರೆ ಆ ಕುದುರೆಯು ಎಲ್ಲಿರುವುದು ಮಂತ್ರಿ? ಆ ಕುದುರೆಯು ನನ್ನೊಂದಿಗೆ ಬಂದರೆ ನಾನು ತೋರಿಸುತ್ತೇನೆ ಮಹಾರಾಜರೇ. ಹಾಗಾದರೆ ನಡೆ ಮಂತ್ರಿ, ಹೋಗೋಣ. कौन रे बाबा कौन रे राजा, देखने कल्ले को ये घोड़ा, देखने कल्ले को।
ರಾಜ. ಹೌದು ಕಾರವಾನರೇ, ಇವರೇ ನಮ್ಮ ಮಹಾರಾಜರು. ಮಹಾರಾಜ್ ಸಲಾಮ್ನೆ, ಮಹಾರಾಜ್ ಸಲಾಮ್ನೆ. ಕಾರವಾನರೇ, ನಿಮಗೆ ಮಂಗಳವಾಗಲಿ. ಎಲ್ಲೆಲ್ಲಿ ಸುಟ್ಟಿದ್ಯಾ? हमारे पास हे घोड़ा बहुत अच्छा देखो महाराज, बहुत अच्छा देखो. ಕಾರವಾನರೇ, ನಿಮ್ಮ ಕುದುರೆಯನ್ನು ಏತಕ್ಕಾಗಿ ತಂದಿರುವಿರಿ? ಮಹಾರಾಜ್, ಈ ಕುದುರೆದೆಲ್ಲ ಇದು ಮಾರೊಳಗೆ ತಂದೈತೆ. ಹಾಗಾದರೆ ನಿಮ್ಮ ಕುದುರೆಯನ್ನು ನಮಗೆ ಕ್ರಯಕ್ಕೆ ಕೊಡುವಿರಾ? ಮಹಾರಾಜ್, ಇದು ಖರೀದಿ ಒಳಗೆ ದೇತಾನೆ ದೇತಾನೆ. ಮತ್ತೇಗಾದರೆ ಕೊಡುವಿರಿ? ಮಹಾರಾಜ್, ಈ ಕುದುರೆ ಮೇಲೆ ಕುಳಿತು ಒಂದು ರೌಂಡು ಸವಾರಿಗೆ ಬಂದ್ಬಿಟ್ರೆ ಇದು ನಿಮಗೆ ಫ್ರೀಯಾಗಿ ಕೊಡ್ತಾವ್. ಏನು, ನಿಮ್ಮ ಕುದುರೆ ಮೇಲೆ ಕುಳಿತು ಒಂದು ರೌಂಡ್ ಸವಾರಿಯನ್ನು ಮಾಡಿಕೊಂಡು ಬಂದರೆ ಈ ಕುದುರೆಯನ್ನು ನಮಗೆ ಫ್ರೀಯಾಗಿ ಕೊಡುವಿರಾ? ಹೌದು ಮಹಾರಾಜ್, ಹೌದು. ಹಾಗಾದರೆ ನಿಮ್ಮ ಕುದುರೆಯನ್ನು ನನಗೆ ಕೊಡಿ, ನಾನು ಸವಾರಿಯನ್ನು ಮಾಡಿಕೊಂಡು ಬರುವೆನು. ಈಗ ಲೇಲೋ ಮಹಾರಾಜ್ ಲೇಲೋ. ಅರೆ ಚೋಟಾ ಸಾವ್ಕಾರ್ ತುಮ್ ಇದಾರ? ಬಂದೆನು. ಸಮಾಚಾರವೇನು ಕಾರವಾನರೇ? ಅರೆ ಚೋಟಾ ಸಾವ್ಕಾರ್, ನಮ್ಮ ಕುದುರೆಗೆ ನಿಮ್ಮ ಕೊಡೆಯಿಂದ ಹೊಡೆದರೆ ಮುಂದಕ್ಕೆ ಚೆಲ್ತಾನೆ. ಹಾಗಾದ್ರೆ ಯಾರ ಕೋಡಿಂದ ಹೊಡೆದ್ರೆ ಅದು ಮುಂದಕ್ಕೆ ಹೋಗುದು ಕಾರವಾನರೇ? ಅರೆ ದೇಖೋ, ನಮ್ಮ ಕುದುರೆಗೆ ನಮ್ಮ ಕೊಡೆಯಿಂದ 2 ಪೆಟ್ಟು ಬಿಗಿದರೆ ಯೋಗ ಮಾರ್ಗದಲ್ಲಿ ಹೋಗುತ್ತದೆ. ಹಾಗಾದ್ರೆ ಆ ಕೊರಡು ಎಲ್ಲಿರುವುದು ಕಾರವಾನರೇ? ಈಗ ಇಲ್ಲೇ ಇರುವುದು. ಇದು ಎಲ್ಲಿ ಕೊಡುವರಾಗಿ? ಅರೆ ದೇಖೋ, ಅರೆ ಬೋಸುಡಿ ಕಾ ಕೊರ್ಡಾ ಕೋಟ್ ಗೆಪ್ ಕಾ, ನಿಮ್ದು ನಮ್ದು ಒಳಗೆ ಚೆಂದಾಗಿ ಇದ್ಬಿಡ್ಲಿ. ನಿಮ್ದು ರಾಜ ಕುದುರೆ ಸವಾರಿಯಿಂದ ಜಲ್ದಿ ಬಂದ್ಬಿಡ್ಲಿ. ನಾವು ಪಾಕಿಸ್ತಾನ್ಗೆ ಹೋಗ್ಬೇಕು. ಆಗಬಹುದು ಕಾರವಾನರೇ. ಮಹಾರಾಜರೇ, ಮಂತ್ರಿ, ಈ ಕುದುರೆಗೆ ನಮ್ಮ ಕೊರಡಿಂದ ಹೊಡೆದ್ರೆ ಅದು ಮುಂದಕ್ಕೆ ಹೋಗುದಿಲ್ಲವಂತೆ. ಏನು, ನಮ್ಮ ಕೊರಡೆಯಿಂದ ಹೊಡೆದರೆ ಈ ಕುದುರೆಯು ಮುಂದಕ್ಕೆ ಹೋಗುವುದಿಲ್ವೇ? ಇಲ್ಲವಂತೆ ಮಹಾರಾಜ. ಹಾಗಾದರೆ ಯಾರ ಕೊರಡೆಯಿಂದ ಹೊಡೆಯಬೇಕು ಮಂತ್ರಿ? ಅವರ ಕೊರಡಿಂದ ಬರೆದ್ರೆ ಅದು ಗಗನ ಮಾರ್ಗದಲ್ಲಿ ಚಲಿಸುವುದಂತೆ. ಮಂತ್ರಿ, ಹಾಗಾದರೆ ಆ ಕೊರಡೆಯು ಎಲ್ಲಿರುವುದು? ಇದು ಇಲ್ಲಿರುವುದು, ತೆಗೆದುಕೊಳ್ಳಿ. ಎಲ್ಲಿ ಕೊಡುವರಾಗಿ? ಅಯ್ಯ ಕಾರವಾನನೇ, ನಿಮ್ಮ ಕುದುರೆಯ ಲಕ್ಷಣಗಳನ್ನು ತಿಳಿಸಿ. ಓ ಕ್ಯಾ ಮಹಾರಾಜ್, ನಮ್ದು ಕುದುರೆ ಲಕ್ಷಣಗೆ ಕೇಳ್ತದೆ. ಹೌದು ಕಾರವಾನರೇ. देखो महाराज देखो, एक मार मारे तो ऊपर को जाता, अभी 2 मार मारे तो जंगल को जाता, अभी 3 मार मारे तो लोगन को जाता. इष्टे महाराज ನಮ್ಮ ಕುದುರೆಯ ಲಕ್ಷಣಗಳು. ಕಾರವಾನರೇ, ನಿಮ್ಮ ಕುದುರೆಯ ಲಕ್ಷಣಗಳನ್ನು ತಿಳಿದಂತಾಯಿತು. ಮಂತ್ರಿ, ರಾಜೇಂದ್ರ. ನಾನು ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರುವ ತನಕ ಪಟ್ಟಣದ ಕಡೆ ಜಾಗರೂಕನಾಗಿರು. ರಾಜೇಂದ್ರನೇ, ಇದು ರಾಹು ಕಾಲ, ಹತ್ತಬೇಡಿ. तुत्तरे पांचात महाराज, राहु काल के भी नहीं, केतु केला के भी नहीं. अत्तु महाराज अत्तु बैठो महाराज बैठो. ए बोसुड़ी का चला जाओ. ಮಂತ್ರಿ, ಕಷ್ಟ ಬಂದ ಕಾಲದಲ್ಲಿ ರಾವು ಕಾಲ ಕೇತು ಕಾಲ ನಮ್ಮನ್ನೇನು ಮಾಡಬಲ್ಲದು ಮಂತ್ರಿ? ಚಿಂತೆಯನ್ನು ಬಿಡು, ಪಟ್ಟಣದ ಕಡೆ ಜಾಗರೂಕನಾಗಿರು. ಆಗಬಹುದು ರಾಜೇಂದ್ರನೇ. ಅಮ್ಮಮ್ಮ ಕಾಣ ನಿಂತ ತುರುಗವ ರೂಢಿಯೊಳಗನ ಅಮ್ಮಮ್ಮ ಕಾಣ ನಿಂತ ತುರುಗವ ರೂಢಿಯೊಳಗನ ಬಿರಿಸಳದರೆ ಹಾರಿಪೋಗುವುದೋ ಬಿರಿಸಳದರೆ ಹಾರಿಪೋಗುವುದೋ ಗಗನ ಮಾರ್ಗದಿ ಅಮ್ಮಮ್ಮ ಕಾಣೆಯಿಂದ ತುರುಗವ ರೂಢಿಯೊಳಗನ. ಆಹಾ, ಈ ಕುದುರೆಯನ್ನು ಸವಾರಿಯನ್ನು ಮಾಡುತ್ತಿದ್ದರೆ ನನ್ನ ಮನಸ್ಸಿಗೆ ಎಷ್ಟು ಉಲ್ಲಾಸವಾಗಿ ತೋರುತ್ತಿರುವುದು. ಇರಲಿ, ಈ ಕುದುರೆಗೆ 1-2 ಪೆಟ್ಟನ್ನು ಬಿಗಿದು ಮುಂದಕ್ಕೆ ಹೋಗುತ್ತೇನೆ. ಕುದುರೆಯೋ ಸೇರಿ ತುಗಗ ನವಾ ಪರಮಾತ್ಮ.
ಆರಿತು ಕುದುರೆಯೋ ಸೇರಿತು ಗಗನವ ಏನ ಮಾಡಲಿ ನಾನು ಪರಮಾತ್ಮ ಏನ ಮಾಡಲಿ ನಾನು ವಿಧಿಯೇ ಪರಮಾತ್ಮ ಕಾನನಾದೋಳು ತಂದೋ ಬಿಟ್ಟಿತು ಕುದುರೆ ಪರಮಾತ್ಮ ಕಾನನಾದೋಳು ತಂದೋ ಬಿಟ್ಟಿತು ಕುದುರೆ ಏನ ಮಾಡಲಿ ನಾನು ಏನ ಮಾಡಲಿ ನಾನು ಮುಂದ್ಯಾರಿಗೆ ಹೇಳಾದೆ ವಿಧಿಯೇ ಪರಮಾತ್ಮ ಈ ಕುದುರೆಯು ನನ್ನನ್ನು ಎಂತಹ ಗೊಂಡಾರಣ್ಯಕ್ಕೆ ತಂದು ಬಿಟ್ಟಿತಲ್ಲ ಪರಮಾತ್ಮ. ಇದೇ ಸಮಯಕ್ಕೆ ಹಸಿವು ಬಾಯಾರಿಕೆಯು ಹೊಸದಳವಾಗಿ ತೋರುತ್ತಿರುವುದಲ್ಲ ಪರಮಾತ್ಮ. ಹಸಿವು ಬಾಯಾರಿಕೆಯೋ ವಧಿಸುವುದು ಈ ವಸುಧೆಯೊಳಂ ಕತ್ತಲೆ ಪರಮಾತ್ಮ ಏನ ಮಾಡಲಿ ನಾನು ಪರಮಾತ್ಮ ಏನ ಮಾಡಲಿ ನಾನು ಮುಂದ್ಯಾರಿಗೆ ಪೂರ್ವ ಜನ್ಮದ ಕರ್ಮ ಫಲವೋ ಪರಮಾತ್ಮ ಇದೇ ಸಮಯಕ್ಕೆ ಹಸಿವು ಬಾಯಾರಿಕೆಯು ಅಸದಳವಾಗಿ ತೋರುತ್ತಿರುವುದಲ್ಲ ಪರಮಾತ್ಮ. ಇರಲಿ, ಇಲ್ಲಿ ಎಲ್ಲಿಯಾದರೂ ಒಂದು ಸರೋವರವನ್ನು ಹುಡುಕಿಕೊಂಡು ಇಲ್ಲಿ ಕಾಣುತ್ತಿರುವ ವೃಕ್ಷಕ್ಕೆ ಈ ತುರಗವನ್ನು ಬಂಧಿಸಿ ಎಲ್ಲಿಯಾದರೂ ಒಂದು ಸರೋವರವನ್ನು ಹುಡುಕಿಕೊಂಡು ಬರುತ್ತೇನೆ ಪರಮಾತ್ಮ. ಬೆಳಗಿಸುವೆ ಬ್ರಹ್ಮಾಂಡವ, ಬೆಳಗಿಸುವೆ ಬ್ರಹ್ಮಾಂಡವ, ಬ್ರಹ್ಮಾಂಡವ, ಬ್ರಹ್ಮಾಂಡವ. ಮಾಯ ಸರೋವರ ನಿರ್ಮಿಸುವೆ ನಾನು, ಮಾಯ ಸರೋವರ ನಿರ್ಮಿಸುವೆ ನಾನು. ಮಾಯ ಮಾಡುವೆ ಜಗದೊಳಗೀಗ, ಮಾಯ ಮಾಡುವೆ ಜಗದೊಳಗೀಗ. ಬೆಳಗಿಸುವೆ ಬ್ರಹ್ಮಾಂಡವ, ಬೆಳಗಿಸುವೆ ಬ್ರಹ್ಮಾಂಡವ, ಬೆಳಗಿಸುವೆ ಬ್ರಹ್ಮಾಂಡವ, ಬ್ರಹ್ಮಾಂಡವ, ಬ್ರಹ್ಮಾಂಡವ. ಆಹೋ, ಕೂಳನಾದ ವಿಕ್ರಮನು ನಾನು ಕೊಟ್ಟ ಕುದುರೆಯನ್ನು ಏರಿ ದೊಡ್ಡ ಕಾಡನ್ನೇ ಸೇರಿದರು. ಆ ಕಾಡಿನಲ್ಲಿ ದಾಹ ದಾಹ ಎಂದು ಬಳಲುತ್ತಿರುವನು. ಏನು ಮಾಡಲಿ, ಏನು ಮಾಡಲಿ ಈಗ? ಇರಲಿ, ನನ್ನ ಮಾಯಾಶಕ್ತಿಯಿಂದ ಒಂದು ಸರೋವರವನ್ನು ನಿರ್ಮಿಸಿ ಆ ಕೂಳನಾದ ವಿಕ್ರಮನು ತನ್ನ ಜರಗಳನ್ನ ಇಟ್ಟ ಕೂಡಲೇ ಆ ಸರೋವರವನ್ನೇ ಮಾಯ ಮಾಡುತ್ತೇನೆ. ಅದು ಅಲ್ಲದೆ ನಾನು ಕೊಟ್ಟ ಕುದುರೆಯನ್ನು ಸಹ ಮಾಯ ಮಾಡುತ್ತೇನೆ.
ಇದೆಲ್ಲವೇ ನನ್ನ ಸಾಹಸ, ಇದೆಲ್ಲವೇ ನನ್ನ ಪರಾಕ್ರಮ. ಜೈ ಕಲಿಮಲೆ. ಎಂತೋ ತೋರು ಪೂಜೆ ಸರೋವರ ಆಹಾ ಕಾಂತ ಸರೋಜ ಗುಣಾಕರ ಎಂತೋ ತೋರು ಪೂಜೆ ಸರೋವರ ಆಹಾ ಕಾಂತ ಸರೋಜ ಗುಣಾಕರ ಅಂಬೂರು ಗಗನದೋ ತುಂಬಿತು ಈ ಗಂಗೆ ಅಂಬೂರು ಗಗನದೋ ತುಂಬಿತು ಈ ಗಂಗೆ ಸಂಭ್ರಮದಲ್ಲಿ ನೋಡು ಭೂಷಣ ಸಂಭ್ರಮದಲ್ಲಿ ನೋಡು ಭೂಷಣ ಎಂದು ತೋರು ಪೂರಿ ಸರೋವರ ಆಹಾ ಕಾಂತ ಸರೋಜ ಗುಣಾಕರ 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 ಆಹಾ ಈ ನನ್ನ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಇಲ್ಲಿ ಒಂದು ಸರೋವರವೂ ಕಾಣುತ್ತಿರುವುದು. ಈ ಸರೋವರದಲ್ಲಿ ಜಲಪಾನವನ್ನು ಮಾಡಿಕೊಂಡು ನಾನು ತಂದಿರುವ ವೃಕ್ಷವನ್ನು ಹಿಡಿದುಕೊಂಡು ಮುಂದೆ ಎಲ್ಲಿಯಾದರೂ ಹೋಗುತ್ತೇನೆ ಪರಮಾತ್ಮ. ಹಾ ಪರಮಾತ್ಮ, ದೇನಾಶ್ಚರ್ಯವು ದೇವ. ಈ ಸರೋವರಕ್ಕೆ ಈ ನನ್ನ ಪಾಪಿಯಾದ ಕರಗಳನ್ನು ಸುಟ್ಟ ಕೂಡಲೇ ಸರೋವರವೇ ಮಾಯವಾಯಿತಲ್ಲ ಪರಮಾತ್ಮ. ಏನು ಮಾಡಬೇಕೆಂದಿರಿಯೋ ಎಲ್ಲವನ್ನು ಮಾಡು. ನಾನು ತಂದಿರುವ ತುರುಗವನ್ನು ಹಿಡಿದುಕೊಂಡು ಮುಂದೆ ಎಲ್ಲಿಯಾದರೂ ಹೋಗುತ್ತೇನೆ ಪರಮಾತ್ಮ. ಆ ಪರಮಾತ್ಮ, ನಾನು ತಂದಿರುವ ತುರುಗವು ಸಹ ಮಾಯವಾಗಿರುವುದಲ್ಲ ಪರಮಾತ್ಮ. ಸರಿಯೇ ಸರಿಯೇ ಶನಿದೇವಾ ಪರಮಾತ್ಮ, ಈ ರೀತಿ ಎಲ್ಲನ್ನು ಸೇರಿಸಿದೆ. ಸರಿಯೇ ನ್ಯಾಯವೇ ಧರ್ಮವೇ ಅರಮನೆಯಲ್ಲಿ ಆರಿದ ಪುಷ್ಪ ಅರಣ್ಯದಲ್ಲಿ ತಂದು ಬಿಟ್ಟಿತು. ಅರಮನೆಯಲ್ಲಿ ಆರಿದ ತುರುಗ ಅರಣ್ಯದಲ್ಲಿ ತಂದು ಬಿಟ್ಟಿತು. ಏನ ಮಾಡಲೇ ಯಾರಿಗೆ ಹೇಳಲೇ? ಏನ ಮಾಡಲಿ ಯಾರಿಗೆ ಹೇಳಲಿ? ಈ ರೀತಿ ಎಲ್ಲನ್ನು ಸೇರಿಸಿದೆ. ಸರಿಯೇ ಸರಿಯೇ ಶನಿದೇವಾ ಪರಮಾತ್ಮ.
ಪರಮಾತ್ಮ. ಮರದ ಹಣ್ಣು ಮಾಯವಾಯ್ತು, ಒಳ್ಳದ ನೀರೇ ಬತ್ತಿ ಹೋಯ್ತು. ಪರಮಾತ್ಮ, ಮರದ ಹಣ್ಣು ಮಾಯವಾಯ್ತು, ಒಳ್ಳದ ನೀರೇ ಬತ್ತಿ ಹೋಯ್ತು. ನಾನು ಮಾಡಿದ ಕರ್ಮದ ಫಲವೋ ನಾನು ಮಾಡಿದ ಕರ್ಮದ ಫಲವೋ ಈ ರೀತಿಯಲ್ಲನ್ನು ಸೇರಿಸಿದೆ. ಸರಿಯೇ ಸರಿಯೇ ಶನಿದೇವಾ. ಮರಣ ಮರವೇ ಅರಮನೆಯಾಯ್ತು, ಕಾಡಿನ ಮೃಗವೇ ಪ್ರಜೆಗಳು ಆದರು. ಮರಣ ಮರವೇ ಅರಮನೆಯಾಯ್ತು, ಕಾಡಿನ ಮೃಗವೇ ಪ್ರಜೆಗಳು ಆದರು. ಏನ ಮಾಡಲಿ ಯಾರಿಗೆ ಹೇಳಲಿ, ಏನ ಮಾಡಲಿ ಯಾರಿಗೆ ಹೇಳಲಿ, ಈ ರೀತಿಯಲ್ಲನ್ನು ಸೇರಿಸಿದೆ. ಸರಿಯೇ ಸರಿಯೇ ಶನಿದೇವಾ. ಪರಮಾತ್ಮ, ಅಗೋ ಸೂರ್ಯ ಪರಮಾತ್ಮನು ಪೂರ್ವ ದಿಕ್ಕಿನಲ್ಲಿ ಹುಟ್ಟು ಪಶ್ಚಿಮ ದಿಕ್ಕಿನಲ್ಲಿ ಅಸ್ತಂಗತನಾಗುತ್ತಿರುವುದು, ಕತ್ತಲೆಯೂ ಕವಿದಿರುವುದು. ಈ ರಾತ್ರಿ ಇಲ್ಲೇ ಮಲಗಿದ್ದು ಮುಂದೆ ಎಲ್ಲಿಯಾದರೂ ಹೋಗುತ್ತೇನೆ ಪರಮಾತ್ಮ. ಬತ್ತೆ ಬಣ್ಣೋ ನಾವು ಬೆಟ್ಟೆ ಬಣ್ಣ, ಕಡಲೆ ಮಳೆದೆ ಬತ್ತೆ ಬಣ್ಣೋ ನಾವು ಬತ್ತೆ ಬಣ್ಣ. ಸಿದ್ಧ ಮುದ್ದರಿಗೆಲ್ಲ ಮುದ್ದೆಯ ಕಟ್ಟಿಕೊಂಡು ನಾವು ಬತ್ತೆ ಬಣ್ಣ, ಬತ್ತೆ ಬಣ್ಣ ನಾವು ಬತ್ತೆ ಬಣ್ಣ, ನಾವು ಬತ್ತೆ ಬಣ್ಣ. ಓ ಸೀತೆ ಎಲ್ಲ ಸಿದ್ಧ ಅಲ್ಲಿ ಬಿದ್ದಕಲ್ಲ. ಮುರಾರಿ ಎಲ್ಲ ಮಾದೆ ಎಲ್ಲ ಸಂಜೆ ದೊಡ್ಡ ಕಣ. ನಾವು ಹಿಂದೆ 10 ಆಳು 15 ಆಳು ಹೋಯ್ತಿದ್ದಕ್ಕ ಇವಾಗ 3 ಆಳು ಹೋಯ್ತೀವಲ್ಲ. ಯಾಗಲ ಅಣ್ಣ ಬ್ಯಾಟಿ ಆದ್ದು ಅಣ್ಣ 10 ಆಳೋಗಿ ಅರ್ಥದಿಂದ ನಾವು 3 ಆಳೋಗಿ ಇಷ್ಟಿಷ್ಟೇ ತರುಣ್ ಬೋಣ. ಅದು ಸರಿ ಕಂಡ. ಆ ಮಾತಂಗಿರ್ಲಿ. ಹಾ ಯಜಮಾನಪ್ಪ ಎಲ್ಲ ಯಜಮಾನಪ್ಪ ಹಿಂದ್ಗಡೆ ಬತ್ತಾನಕ್ಕಪ್ಪ ಕುಂಟ್ಕೊಂಡು ಬರ್ಲಿ 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 ಬರ್ಲಿ. ಎಂತ ಎಣ್ಣೆಯೇ ಕೊಟ್ರಪ್ಪ ಗೋಳಿ ಮಗ ಸುಳೆ ಮಗ, ಎಂತ ಎಣ್ಣೆಯೇ ಕೊಟ್ರಪ್ಪ. ಬರ್ತೀನಿ ತಾತಾಳು ಹೆಂಡ್ರು ಮಗು ಮುಂದೆ ರಾಗ, ಬರ್ತೀನಿ ತಾತಾಳು. ಅಲ್ಲ ಕರ್ಲಾ, ನೀವೆಲ್ಲ ಪ್ರಿಯಾದ ಹುಡುಗರು ಒದ್ದಿಕ ಬಂದ್ಬಿಟ್ರಿ. ನಾನು ಮಿರ್ಕ
ತ್ವಸಿಕ ಮಿದ್ಕ ಅಲ್ಲ ಮುದ್ಕ. ಮಿದ್ಕ ಹಾ ಒದಿಕ ಕುಂಟ್ಕ ತ್ಯಾವಳ್ಕ ತ್ವಸಿಕ ಬರೀಕಿಲ್ರಲ್ಲ ನಿನ್ನೆಲ್ಲ ಮೊನ್ನೆ ಸಾರ್ಲಿಲ್ವಣ ತಾಂಡ ತಕಂದು ಓಹೋ ಅದಿಯಪ್ಪ ಸಾರ್ತಿದ್ದದ್ದು ಅದೇ ಕಾರಣ ಹಾ ನಡ್ರಪ್ಪ ಹೋಗುವ ಬರೋಣ ಈ ಕಡೆಗ ದೇವ್ರ ಕೇಳಕ್ಕಿಲ್ಲ ಸುಮ್ನೆ ಹೋದ್ರಾಗದ. ನಮ್ಮೂರ್ ಮಾರಮ್ಮನ್ ಕೇಳ್ಕೊಂಡು ಯಾವ ಕಾಡ್ ಹೋಗ್ಬೇಕು, ಅಲ್ಲಿ ಏನೇನ್ ಸಿಗ್ತೇವೆ ಅಂತ ಅಮ್ಮನ್ ಕೇಳ್ಬೇಕಪ್ಪ. ಯಾರ ಮೇಲೆ ಬಂದದಪ್ಪ ದೇವ್ರು? ಓ ಮಗ, ಹಿಂದೆ ನಿಮ್ಮ ಅಪ್ಪನವ್ರಪ್ಪ, ಅವ್ರಪ್ಪ, ಅವ್ರ ಅಜ್ಜಿ, ಅವ್ರ ಮನೆ ಸ್ಥಾನದಲ್ಲೂ ನಿಮ್ ಮನೆ ಬರ್ತಿತ್ತು. ಇವಾಗ ಏನಾರ ಬಂದ್ರೆ ನಿನ್ ಮೇಲೆ ಬರ್ಬೇಕಲ್ಲ. ಏನು ಬಂದ್ರೆ ನಿನ್ ಮೇಲೆ ಬರ್ಬೇಕು. ಓಲ ಕೆಲಸ ನೋಡಲ್ಲ ಓಲಿಲೇ. ಹಾ ನಾನು ಈ ದೀಪಾವಳಿಗೆ ಅಲ್ಲುಜ್ಜಿ ಮೊಕ ತೊಳೆದ್ರೆ ಇನ್ ಬರೋ ದೀಪಾವಳಿಗೆ ಮೊಕ ತೊಳೆದು ಅಲ್ಲುಜ್ಜುದು ಮೇಲೆ ದೇವ್ರ ಬಂದಂತ ದೇವ್ರು. ಹೋಗಿ ಗೇಮ್ ಆಡಲ್ಲ ಹೋಗಿ. ಅಲ್ಲಿಂದು ಲೆಕ್ಕ ಬರೋದಿಲ್ಲ ಮಗ. ಆ ತಾಯಿ ದಯ ಇದ್ರೆ ಯಾಕೆ ಬರಬಾರ್ದು? ಈಗ ಉಪ್ಪು ಹಾಕಿ ಊದ್ಗಡ್ಡಿ ಹೆಚ್ಚಿ ಅಡ್ಡ ಬಿದ್ದು ವಾಲಸ್ ಕೇಳ್ತೀವಿಕಲ್ಲ. ನೋಡ್ಮ ಆ ತಾಯಿ ದಯ ಇದ್ರೆ ಬಂದ್ರು ಬರ್ಲಿ, ವಾಲೈಸಿಲ್ಲ ನೋಡ್ಮ. ಆಯ್ತಪ್ಪ ತಾಯಿ, ನಮ್ಮವ್ವ ಮುಂದೆ ಬರ್ದು ನಿನ್ನ ಹಬ್ಬ, ನಿನ್ನ ಹಬ್ಬದ ಹೊತ್ತಿಗೆ ಕೊಮ್ಮನ್ ಟಗರು ಒಳಗನೆ ಬಿಟ್ಟು ನಾವು ನುಣ್ಣಿಗೆ ಬಂದು ನರಕೆ ತೀರಿಸ್ತೀನಿ. ನಾನು ಯಾವ ಕಾಡ್ಗೆ ಹೋಗ್ಬೇಕು, ಅಲ್ಲಿ ಏನೇನು ಸಿಗ್ತೇವೆ ಒಂದೇ ಒಂದು ಕೆಟ್ಟ ಹಬ್ಬ ಕೊಡವ. ತಾಯಿ ಮಾಲಾಡವ್ವ ಒಲಾಡ್ ಬರೆ, ಒಲಾಡ್ ಬರೆ ತಾಯಿ ಮಾಲಾಡ್ ಬರೆ. ತಾಯಿ ನಮ್ಮವ್ವ ನೀ ಒಲಾಡ್ ಬರೆ, ಒಲಾಡ್ ಬರೆ ತಾಯಿ ಒಲಾಡ್ ಬರೆ. ಒಲಾಡ್ ಬರೆ ತಾಯಿ ಒಲಾಡ್ ಬರೆ, ಒಲಾಡ್ ಬರೆ ತಾಯಿ ಒಲಾಡ್ ಬರೆ. ನಮ್ಮವ್ವ ಮಾಡವ್ವ ನೀ ಒಲಾಡ್ ಬರೆ. ಹಿಡ್ಕತಿಲ್ಕವ ಒದಿತೀನಿ ಆಮೇಲೆ ಹೇಳವಾ, ಇನ್ನೆರಡು ಮಾತು ಹೇಳವಾ. ಮುರಿತೀನಿ ಚಕ್ಲಿ ಗೊತ್ತಿರೋಯ್ತು ಹಾಲೆ ಕಡಿತೀನಿ ಕಬ್ಬಿನ ಜಳಿಯ ಯಾರು ನೆಟ್ಟಾರ ನಮ್ಮ ಊರಲ್ಲಿ. ನುಂಗ್ತೀನಿ ಏನವಾ ಯಾಳಕ್ಕೆ ಬಾಯಣ ಆಗಪ್ಪ ಅಮ್ಮಂಗೆ ಹಾಕು. ಎಲ್ಲ ಕರ್ದದ್ದು ಇದೇನು ನುಂಗ್ಬಿಟ್ಟು ಹೇಳವ ತಾಯಿ. ತಾಯಿ, ನಾವು ಯಾವ ಕಾಡ್ಗೆ ಹೋಗ್ಬೇಕು, ಯಾವ್ಯಾವ ಕಾಡಲ್ಲಿ ಏನೇನು ಅದೆಲ್ಲ ಹೇಳ್ಬಿಡು. ಓರ್ಲಾ ಕುಂಬಳಿ ಕಾಡ್ ಓರ್ಲಾ, ಕುಂಬಳಿ ಕಾಡ್ಗೆ ಅಲ್ಲಿ ಸಿಕ್ಕವ ನೋಣ ಅಯ್ಯೋ ಉಂಡೆ ಸೊಳ್ಳೆ ಮಟ್ಗಳವ ಹುಲಿ ಸಿಂಹ ಚಿರತೆ ಆ ಪ್ರಾಣಿ ಅಂತೆಗೊದ್ದ ಎಲ್ಲ ಸಿಗ್ತಾವ ಓರ್ಲಾ. ತಿನ್ನುದು ಒಂದು ಹೇಳಿ ನೋಡಪ್ಪ ಉಂಡೆ. ಈ ಮೇಲೆ ದೇವ್ ಕೇಳ್ಯಾರು ಆಗುದು. ಅರ್ಕೆ ಕೊಟ್ಟು ಕೊಡ್ದಾರುವ ದೇವ್ರ ಕೇಳಕ್ ಬಂದಿರ ದೇವ್ರ. ಇರೋ ಮನೆ ಒಂದ್ ಸ್ವಲ್ಪ ಹೇಳಿ ತಾಯಿ ಈಗ ಒಂದ್ ಮಣಕ್ ಮರಿ ತಂದು ಬಿಟ್ಟಿವ್ರೆ. ಅದು ಅವಳಿ ಮರಿ ಹಾಕಿದ್ರೆ ಹೆಣ್ಣು ಮರಿಯ ನಾ ಮಡಿಕೊಂಡು ಗಂಡು ಮರಿಯ ನಿನಗೆ ಕೊಡ್ತೀನಿ ಕಣವ. ನಾನ್ ಬಂದು ಬಾಳ ಹೊತ್ತಾಯ್ತು, ನನ್ ಪರ್ಸು ಕಾದ್ ನಿಂತದೆ, ನಾನು ಹೋಯ್ತೀನಿ, ನಾನ್ ಮೈ ಬಿಡ್ತೀನಿ. ಸಾಕು ಬಿಡವ. ಇದಾಕ್ರಲ್ಲ ಹಿಂಗ್ ನಿಂತಿದ್ರೆ ಸುತ್ತಮುತ್ತ ದೇವ್ ಬೈತು ಕಣ. ಓಹೋ ಅತ್ತಿಯ, ನಾನು ಇಲ್ಲಿ ಇರ್ಲಿಲ್ಲ. ಇದೇನಲ್ಲ ಬಾಯೆಲ್ಲ ನೊನ್ನೊರವತ್ತ ಇದೆಲ್ಲ ಬೇಡ ಯಾಕೆ ಬಾಣ. ಓಹೋ ಏನಂತ ದೇವ್ರು? ಅಯ್ಯೋ ತಿನ್ನ ಒಂದು ಹೇಳಿಲ್ಲ ಹಾಳಾದ್ದು. ಯಾವ ಕಾಡ್ಗೆ ಹೋಗುವಂತು? ಕಪ್ನಿ ಕಾಡ್ಗೆ ಹೋಗುವಂತು. ಏನೇನ್ ಸಿಕ್ಕವಂತ? ಆ ಪ್ರಾಣಿ ಅಲ್ಲಿ ಅಂತ ಗೊದ್ದ ಮಿರ್ಚ ಏನ್ರಲ್ಲ ತಿನ್ನೋ ಪದಾರ್ಥ ಒಂದು ಹೇಳಿಲ್ವಲ್ಲ. ಅಯ್ಯಯ್ಯೋ ಬಿಡ್ಲಾ ಪಲ್ಯ ಬಿಡ್ಲಾ ಒಂದ ಪಲ್ಯ ಬಡಿಲ
ತೊಡ್ಸೇದ ಇರ್ಲಿಲ್ಬೋದು ತೊಡ್ಸೇದ ಮುದ್ದೆಯ ಉಟ್ಕೋರ ಮುದ್ದೆಯ ಉಟ್ಕೋರ ಮುದ್ದೆಯ ಉಟ್ಕೋರ ಓ ನಾವು ಹೊಡಿತೀವಿ ಬಲೆ ಹಿಡ್ಕೊಂತಿದ್ದಾರೆ ಸಾಕು. ಸೂರ್ಯನು ದಿಸಿ ಪೂರ್ವ ದೇಶೆಯೋ ಅಲಂಕಾರದಿ ಬರುತ್ತಾನೆ ಸೂರ್ಯನು ದಯಿಸಿ ಪೂರ್ವ ದೇಶೆಯೋ ಅಲಂಕಾರದಿ ಬರುತ್ತಲಿರುವನು ಒಬ್ಬನೆಲ್ಲರೆ ದಿಕ್ಕೆ ತೋಚದು ಒಬ್ಬನೆಲ್ಲರೆ ದಿಕ್ಕೆ ತೋಚದು ದಾರಿ ಯಾವುದು ಕಾಣೆನ ದಾರಿ ಯಾವುದು ಕಾಣೆನ ಸೂರ್ಯನು ದಯಿಸಿ ಪೂರ್ವ ದೇಶೆಯೋ ಅಲಂಕಾರದಿ ಬರುತ್ತಲಿರನು. ಆಹಾ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಪರಮಾತ್ಮನು ಉದಯಿಸಿ ಎಷ್ಟು ಅಲಂಕಾರ ಭೂಷಿತನಾಗಿ ಬರುತ್ತಿರುವನು. ಇರಲಿ, ಇಲ್ಲಿ ಯಾರೋ ಬರುವಂತೆ ಭಾಸವಾಗುತ್ತಿರುವುದು. ಅವರನ್ನು ಕೇಳಿಕೊಂಡು ಮುಂದೆ ಎಲ್ಲಿಯಾದರೂ ಹೋಗುತ್ತೇನೆ ಪರಮಾತ್ಮ. ಅಪ್ಪ, ನಾನು ಒಬ್ಬ ಪರದೇಶಿಯಪ್ಪ. ಅಯ್ಯೋ ಪಾಪ ಬುದ್ಧಿ ತಮಗಿಂತ ಕಷ್ಟಗಳು ಕಾರಣವೇನು ಬುದ್ಧಿ? ಅಯ್ಯ ಅವನ ಪಾಲಕರೇ, ನನಗೆ ಗ್ರಹಗತಿಗಳ ಕಾಟವು ಅನುಕೂಲವಿಲ್ಲದೆ ನಾನು ಈ ರೀತಿಯಾಗಿ ಈ ಕಾಡಿನಲ್ಲಿ ಅಲದಾಡುತ್ತಿರುವನಪ್ಪ. ಅಯ್ಯೋ ಪಾಪ ನೀವು ಯಾರು, ಅಲ್ಲದೆ ನಿಮ್ಮ ಪಟ್ಟಣವ್ಯಾವುದು, ನಿಮ್ಮ ಪಟ್ಟಣಕ್ಕೆ ದೊರೆಯಾರು ಎಂದು ತಿಳಿಸಿಕೊಡಬೇಕೆಂದು ಇದು ಕರಮುಗಿದು ಬೇಡಿಕೊಳ್ಳುವುದು. ನಾವು ಈ ಕಾಡಿನಲ್ಲೇ ಬೇಟೆ ಆಡುವ ವನಪಾಲಕರು ಬುದ್ಧಿ. ಏನು ಮಾತಾಡ್ರೆ ನೀವು. ಏನು ಈ ಕಾಡಿನಲ್ಲಿ ಬೇಟೆಯಾಡುವ ವನಪಾಲಕರೇ? ಹೌದು ಬುದ್ಧಿ, ನಮ್ಮ ಪಟ್ನ ಸಾಮವೇದ ನಗರ ಬುದ್ಧಿ. ಏನು ನಿಮ್ಮ ಪಟ್ಟಣವು ಸಾಮವೇದ ನಗರವೇ? ಹೌದು ಬುದ್ಧಿ. ನಿಮ್ಮ ನಮ್ಮ ಪಟ್ಟಣಕ್ಕೆ ಪಟ್ಟಣಕ್ಕೆ ದೊರೆಯು ಚಂದ್ರಸೇನ ಮಹಾರಾಜರು ಬುದ್ಧಿ. ಏನು ನಿಮ್ಮ ಪಟ್ಟಣಕ್ಕೆ ದೊರೆಯು ಚಂದ್ರಸೇನ ಮಹಾರಾಜರೇ? ಹೌದು ಬುದ್ಧಿ. ಹಾಗಾದರೆ ನಿಮ್ಮ ಪಟ್ಟಣಕ್ಕೆ ಹೋಗಲು ನನಗೆ ಮಾರ್ಗವನ್ನು ತೋರಿಸಿಕೊಡಿ. ಬುದ್ಧಿ ಯಜಮಾನಪ್ಪನ ಕೇಳಿ ಬುದ್ಧಿ. ಅಯ್ಯ ಬುದ್ಧಿ. ಯಜಮಾನನೇ, ನನಗೆ ನಿಮ್ಮ ಪಟ್ಟಣಕ್ಕೆ ಹೋಗಲು ದಾರಿ ಮಾರ್ಗವನ್ನು ತೋರಿಸಿಕೊಡಿ. ಬನ್ನಿ ಬುದ್ಧಿ, ಮುಂದಕ್ಕೆ ಬನ್ನಿ. ನೋಡಿ ಬುದ್ಧಿ, ನಮ್ ದೊಣ್ಣೋದ್ ನೇರ್ಕ ನಿಮ್ ಕಣ್ಣೋಲಿ ನೋಡಿ ಬುದ್ಧಿ. ಆ ದೂರದಲ್ಲಿ ಲೈಟು ಪಿಣ್ಕ 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 ಅಂತದಲ್ಲ, ಅದೇ ಬುದ್ಧಿ ಸಾಮವೇದ ನಗರ. ಅಲ್ಗೋದ್ರೆ ಒಂದೇ ರೋಡ್ ಬುದ್ಧಿ, ಒಂದೇ ರೋಡ್, ಸ್ಟ್ರೈಟ್ ರೋಡ್ ಹೋಗಿ ಬುದ್ಧಿ. ಅಯ್ಯ ಅವನ ಪಾಲಕರೇ, ನಿಮ್ಮಿಂದ ನಿಮ್ಮ ಪಟ್ಟಣಕ್ಕೆ ಹೋಗಲು ನನಗೆ ಮಾರ್ಗವು ತಿಳಿದಂತಾಯಿತು. ನಿಮ್ಮ ಭೇಟಿಯಲ್ಲಿ ಅನುಕೂಲವಾಗಲಿ, ನೀವಿನ್ನು ಹೋಗಿ ಬನ್ನಿ. ಏನಾರ ಕೊಡಿ ಬುದ್ಧಿ. ಅಯ್ಯ ಅವನ ಪಾಲಕರೇ, ನನ್ನಲ್ಲಿ ಕೊಡಲು ನಿಮಗೆ ಏನೂ ಇಲ್ಲವಪ್ಪ. ಕೊಡಿ ಬುದ್ಧಿ. ಇದೆಲ್ಲವೂ ನಿಮಗೆ ಸಲ್ಲತಕ್ಕದ್ದಲ್ಲ, ನೀವಿನ್ನೂ ಹೋಗಿ ಬನ್ನಿ. ಆಗಬಹುದು. ಮಾನ್ಯರೇ ಮತ್ತು ಮಹಿಳೆಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಾನು ಎಂಬ ಎರಡಕ್ಷರದಿಂದ ನೊಂದು ಬೆಂದು ಕುಂದು ಬೆಂಡಾಗಿರುವೆನು. ಈ ಮಾನವ ಜನ್ಮವನ್ನೆತ್ತಿದ ಮೇಲೆ ಸರ್ವರು ಆ ಪರಮಾತ್ಮನ ಜ್ಞಾನದಲ್ಲಿ ನಿರತರಾಗಿರಬೇಕೆಂದು ಇದು ಕರಮುಗಿದು ಬೇಡಿಕೊಳ್ಳುವೆನು. ನೀನೇ ಅನಾಥ ಬಂಧು ಕರುಣಾಕರ ದೀಪು, ನೀನೇ ಅನಾಥ ಬಂಧು. ಬಲಿಯ ಬಂಧಿಸಿ ಬಿಡಗೆ ತಂದೆಯೋ, ಬಲಿಯ ಬಂಧಿಸಿ ಬಿಡಗೆ ತಂದ ಒಲಿದ ಧ್ರುವ ಸುಕುಮಾರನ ಸಲಹಿದೆ. ಒಲಿದ ಧ್ರುವ ಸುಕುಮಾರನ ಸಲಹಿದ ಸುಜನ ನಯನನೇ ಮಧುಸೂದನ.
ಸತಿಯರಲ್ಲಿ ಬಂದೊದಗಿದ ದೇವ ನೀನೇ ಅನಾಥ ಬಂಧು ಕರುಣಾಕರ ಸಿಂಧು ನೀನೇ ಅನಾಥ ಬಂಧು ಪತಿಗಳೈವರು ಇದ್ದರೇನು ಪತಿಗಳೈವರು ಇದ್ದರೇನು ಸತಿಯ ಸಮಯಕ್ಕೆ ಒದಗಾಲಿಲ್ಲ ಪರಮಾತ್ಮ ಸತಿಯ ಸಮಯಕ್ಕೆ ಒದಗಾಲಿಲ್ಲ ಆನಾಥನನ್ನೇ ಬೇಗನೆ ಬಂದು ಆನಾಥನನ್ನೇ ಬೇಗನೆ ಬಂದು ಮುಂದಕ್ಕೆ ಹೋಗುವ ಮಾರ್ಗವ ತೋರಿ ನೀನೇ ಅನಾಥ ಬಂಧು ಕರುಣಾಕರ ಸಿಂಧು ನೀನೇ ಅನಾಥ ಬಂಧು 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 ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು 5 ವರ್ಷದ ಒಟು ಧ್ರುವ ಸುಕುಮಾರನನ್ನು ಕಾಡಿನಲ್ಲಿ ಯಾವ ರೀತಿ ಸಲಹಿದನು. ಹೇ ಭಗವಾನ್ ಶನಿದೇವ, ನನ್ನನ್ನು ಕಾಪಾಡುವ ಭಾರವು ನಿನ್ನದು ಪರಮಾತ್ಮ. ಪಾಪಿಯ ಅಣೆಯೋಳು ಏನೆಂದು ಬರೆದೆಯೋ ನಾರಾಯಣ ಶ್ರೀಮನ್ನಾರಾಯಣ. ಪರಮಾತ್ಮ ಪಾಪಿಯ ಅಣೆಯೋಳು ಏನೆಂದು ಬರೆದೆಯೋ ನಾರಾಯಣ ಶ್ರೀಮನ್ನಾರಾಯಣ. ಎಲ್ಲಿ ಹೋಗಲಿ ನಾನು ಯಾರನ್ನು ಸೇರಲಿ, ಎಲ್ಲಿ ಹೋಗಲಿ ನಾನು ಯಾರನ್ನು ಸೇರಲಿ. ನಾರಾಯಣ ಶ್ರೀಮನ್ನಾರಾಯಣ ದೇವಾ ಕೋಸವ ಬಿಟ್ಟು ನಾನಿಲ್ಲಿ ಬಂದೆನೋ ನಾರಾಯಣ ಶ್ರೀಮಲ್ ನಾರಾಯಣ. ಪರಮಾತ್ಮ ದೇಶ ಕೋಸವ ಬಿಟ್ಟು ನಾನಿಲ್ಲಿ ಬಂದೆನೋ ನಾರಾಯಣ ಶ್ರೀಮಲ್ ನಾರಾಯಣ. ಯಾರೇ ಕೈ ಬಿಟ್ಟಾರೋ ನೀ ಕೈಯ ಬಿಡಬೇಡ, ಯಾರೇ ಕೈ ಬಿಟ್ಟಾರೋ ನೀ ಕೈಯ ಬಿಡಬೇಡ. ನಾರಾಯಣ ಶ್ರೀಮನ್ನಾರಾಯಣ ದೇವಾ ಪರಮಾತ್ಮ. ಇದೇ ಅಲ್ಲವೇ ಸಾಮವೇದ ನಗರವು. ಇಲ್ಲಿ ಯಾವುದೋ ಒಂದು ಅಂಗಡಿ ಜಗಲಿಯು ಕಾಣುತ್ತಿರುವುದು. ಇಲ್ಲಿ ಸ್ವಲ್ಪ ಹೊತ್ತು ಕುಳಿತು ಅನಂತರ ಮುಂದೆ ಎಲ್ಲಿಯಾದರೂ ಹೋಗುತ್ತೇನೆ ಪರಮಾತ್ಮ. ಪುರದರ ಜಾನು ತಾನು ಸುರಗವಾನೆ ರುದೆ. ಪುರದರ ಜಾನು ತಾನು ಸುರಗವಾನೆ ರುದೆ. ದೊರೆತ ಸಂಪಾದ ದೊರೆದು ಇಹನೆಲ್ಲಿ ಬಾ
ದೊರೆತ ಸಂಪಾತ ತೊರೆದು ಇಹನೆಲ್ಲಿ ಹೋದಾನೋ. ಏನ ಮಾಡಲಿ ನಾನು ಯಾರಿಗೆ ಹೇಳಲಿ, ಯಾರಿಗೆ ಹೇಳಲಿ ಪುರದ ರಾಜನು ತಾನು ತುರಗವನೇರುತ್ತೇ. ಅಯ್ಯೋ ಪರಮಾತ್ಮ, ಕುದುರೆಯನ್ನು ಹೇರಿ ಹೋದ ನಮ್ಮ ಮಹಾರಾಜರು ಯಾವ ಹಡೆಯಲ್ಲಿ ಬಿದ್ದು ಹದರಾದರೂ ಕಾಣನಲ್ಲ. ಇರಲಿ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡ್ತೇನೆ. अरे राजागे बतू कुದುರೆ ಈಸ್ಕೊಂಡು ಹೊಂಟೇ ಹೋಯ್ತು. ಅರೆ ಮಂತ್ರಿಗೆ ಬತ್ತು ಕೊಡ ಈಸ್ಕೊಂಡು ಹೊಂಟೇ ಹೋಯ್ತು. ಅದು ಅತ್ತೆಗೆ ಚೆಲಗಯ್ಯ, ಇದು ಇತ್ತಗೆ ಚೆಲಗಯ್ಯ. ಹಾಗಾದ್ರೆ ಸ್ವಲ್ಪ ಮುಂದೆ ಹೋಗಿ ನೋಡ್ತದೆ. ಕುದುರೆ ಸವಾರಿಗೆ ಹೋದ ನಮ್ಮ ರಾಜರು ಸವಾರಿಗೆ ಹೋದ ನಮ್ಮ ರಾಜರೋ ಯಾವ ಹಡವಿಯೊಳು ಬಿದ್ದು ಹತರಾಧರೋ ವಿಧಿಯೇ. ಅಚ್ಚಾಚರೇ ಅರೆ ಅಲ್ಲ ನೋಡ್ದು ಬಗೆ ಬಿಸಿದು ಬೆಲ್ಲ. ಅರೆ ಅಚ್ಚ ಅಚರೇ ಅಮರೇ ಗೋಡ ಅಪೆಯಾದವರೇ ಬಾವೋ ಸುತ್ತಾರೆ ಪಂಚತ್ ಎತ್ತೋ ನಿಮ್ದು ಗೊಂಡಿಚಿಲ್ಲ. ಅರೆ ಬೋಸುಡಿಕ ಸತ್ತವ್ರು ಬೈ ಬಡ್ಕದಂಗೆ ಬಡ್ಕತ್ತದೆ, ಸೊಪ್ಪದವ್ರಿಗೆ ಬಲಾಯಿಸ್ತದೆ. ಅರೆ ಬೋಸುಡಿಕ ನಮ್ದು ಕುದುರೆ ಜಲ್ದಿ ಜಲ್ದಿ ಜಾ. ಅಯ್ಯ ಕಾರವಂದ್ರೆ, ನಿಮ್ಮ ಕುದುರೆಯೂ ಸಹ ನಿಮ್ಮ ಕುದುರೆಯನ್ನು ಹೇರಿ ಹೋದ ನಮ್ಮ ಮಹಾರಾಜರು ಇನ್ನೂ ಹಿಂತಿರುಗಿ ಬರಲಿಲ್ಲ ಕಾರವಾನ್ರಿ. ಅರೆ ಕ್ಯಾ ನಮ್ದು ಗೋಡ ನಿಮ್ಮ ಕುದುರೆಯೂ ಸಹ ಬರಲಿಲ್ಲ ಕಾರವಾನ್ರಿ. ಸುತ್ತಾರೆ ಪಂಚತ್ ಎಂತ ಮಾತನಾಡಿದೆ ಕೊಡು ನಮ್ಮ ಕುದುರೆಯ, ಎಂತ ಮಾತನಾಡಿದೆ ಕೊಡು ನಮ್ಮ ಕುದುರೆಯ, ಕೊಡು ನಮ್ಮ ಕುದುರೆಯ, ಕೊಡು ನಮ್ಮ ಕುದುರೆಯ. ರಾಜನೆಂಬ ಭಾವಿಸಿ ರಾಜನೆಂಬ ಭಾವಿಸಿ ಸುಳ್ಳು ಮಾತ ಹೇಳದೆ ಎಂತ ಮಾತನಾಡಿದೆ ಕೊಡು ನಮ್ಮ ಕುದುರೆಯ, ಕೊಡು ನಮ್ಮ ಕುದುರೆಯ, ಕೊಡು ನಮ್ಮ ಕುದುರೆಯ. ಸುತ್ತಾರೆ ಪಂಚಾಯತ್ ನಿಮ್ದುಗೆ ರಾಜ ಜಂಗಲ್ ಮೇ ಸತ್ತೋಗ್ಬಿಡ್ರೆ ನಮ್ಗೆ ಸಬ್ಗೆ ಉಂದೇ ಹೋಯ್ತು. ನಮ್ದು ಗೋಡ ಜಲ್ದಿ ಜಲ್ದಿ ಜಾओ. ಅಯ್ಯ ಕಾರವಾನ್ರೆ, ಏತಕಿ ಪರಿ ದುಡುಕುವಿರಿ ಕಾರವಾನರೆ. ಏತಕಿ ಪರಿ ದುಡುಕುವಿರಿ
ಹಣವ ನಾನು ನಿಮ್ಮ ಕುದುರೆ ಹಣವ ನಾನು ಕೊಡುವೆನು ಕೇಳ್ತಾರವನರೇ ಕೊಡುವೆನು ಕೇಳ್ತಾರವನರೇ ಏತಕಿ ಪರಿ ಕೊಡುವೆನು ಕೇಳ್ತಾರವನರೇ ಕಾರವನರೇ ಕಾರವನರೇ ವಾನರೇ ಕಾರವನರೇ ಕಾರವಾನರೇ ನಿಮ್ಮ ಕುದುರೆ ಕ್ರಯವನ್ನು ಹೇಳಿದರೆ ಎಷ್ಟಾದರೂ ಕೊಡುತ್ತೇನೆ ಕಾರವಾನರಿ. ಅರೆ ಕ್ಯಾ ನಮ್ದು ಕುದುರೆ ಖರೀದಿಗೆ ಕೊಡ್ತದೆ? ಹೌದು ಕಾರವಾನರಿ. ಎಷ್ಟಾರು ಕೊಡ್ತದೆ? ಎಷ್ಟಾದರೂ ಕೊಡುತ್ತೇನೆ ಕಾರವಾನರಿ. ಅರೆ ಕ್ಯಾ ಇದು ಗೋಣಿ ಚೀಲದೊಳಗೆ ವ್ಯಾಪಾರ, ಹಳೆ ಕಬ್ಣದೊಳಗೆ ವ್ಯಾಪಾರ, ಕೋಳಿ ಮಿಟ್ಟಿಂದು ವ್ಯಾಪಾರ, ಎಷ್ಟಾರು ಕೊಡ್ತದೆ ಬೋಸುಡಿಕ? ಹೌದು ಕಾರವಾನರಿ. ನೀವು ಈ ಕುದುರೆ ಹಣವು ಎಷ್ಟಾದರೂ ಕೊಡುತ್ತೇನೆ ಕಾರವಾನ. ಆಗಿದ್ದ ಪಕ್ಷದಲ್ಲಿ ನಮ್ಮ ಕುದುರೆಗೆ 1 ಲಕ್ಷ ರೂಪಾಯಿ ಹಣವಾಗುವುದು. ಜಲ್ದಿ ಜಲ್ದಿ ಜೋ. ಏನು ಆ ಬಡ ಕುದುರೆಗೆ 1 ಲಕ್ಷ ಹಣವೇ? ಹತ್ತುತ್ತಾರೆ ಪಾಂಚತ್. ಅದು ಬಡ ಕುದುರೆ ಏನೋ, ಹುಲ್ಲು ನೀರು ಏನು ಹಾಕಿಲ್ಲ, ಅದಕ್ಕೆ ಕಟ್ಟೆಗೆ ನೀರು ತೋರಿಸಿಲ್ಲ. ನಿಮ್ ತಾತಾಗಿ ಕೊಟ್ಟಿದ್ದು, ನಿಮ್ಮ ಅಪ್ಪಗೆ ಕೊಟ್ಟಿದ್ದು, ಇಲ್ಲ ಕುದುರೆ ಲದ್ದಿಗೆ ಎತ್ತಿದ್ಯಾ ಬೋಸುಡೀಕ? ಅಯ್ಯ ಕಾರವಾನರೇ, ಆಗಬಹುದು ಕಾರವಾನರೇ. ನಮ್ಮ ಮಹಾರಾಜರು ಇಲ್ಲದ ವೇಳೆಯಲ್ಲಿ ನಮ್ಮ ಅರಮನೆ ಭಂಡಾರವನ್ನು ಹೊಡೆದು 1 ಲಕ್ಷ ಹಣವನ್ನು ಇವರಿಗೆ ಕೊಡುವಂತಾಯಿತೆ. ಯಾರಲ್ಲಿ ನಮ್ಮ ಅರಮನೆ ಭಂಡಾರವನ್ನು ಒಡೆದು 1 ಲಕ್ಷ ಹಣವನ್ನು ನಮ್ಮ ಆಸ್ಥಾನಕ್ಕೆ ತರತಕ್ಕದ್ದು? ಅಯ್ಯ ಕಾರವಾನರೇ, ಇದೋ ನಿಮ್ಮ ಹಣವು ಸಿದ್ಧವಾಗಿರುವುದು, ತೆಗೆದುಕೊಳ್ಳಿ. ಬೇಕೋ? ಅರೆ ಈ ಲೆಕ್ಕದೊಳಗೆ ಸರಿಯಾಗಿ ಐತೆ? ಸರಿಯಾಗಿರುವುದು ಕಾರವಾನರೇ. ಅರೆ ದೇಕೋ, ಈ ಲೆಕ್ಕದೊಳಗೆ 1 ಪೈಸಾಗಿ ಏನಾರ ಕಮ್ಮಿಗೆ ಬಂದ್ಬಿಟ್ರೆ ಇದು ಬನ್ನಳ್ಳಿನೇ ಅಲ್ಲ, ಮಂಡ್ಯದ್ದು ಅಲ್ಲ. ನಾವು ಪಾಕಿಸ್ತಾನ್ಗೆ ಹೋಗಿ ವಾಪಸ್ಗೆ ಬಂದ್ಬಿಟ್ಟು ಟ್ಯಾಗ್ ಕರ್ಸಿ ಮೊಕ್ಕೆ ಉಗಿದು ಜಿಲೇಬಿ ಮಾಡ್ತದೆ ಬೋಸುಡಿಕ. ಚಲಾಜೋ. ಆಗಬಹುದು ಕಾರವಾನರೇ. ಪಡ ಪಡ ವಿಕ್ರಮ ನಿನ್ನಯ ಎಲ್ಲವೋ ಮದಾಂಧ ಪಡ ಪಡವೋ ಎಲ ವಿಕ್ರಮ ನಿನ್ನಯ ಮಾಯಾ ತನಿಯ ಮಹಿಮೆಯ ಅರಿಯದೆ ಮೂಡ ಸಾಧನ ಎಂದು ಭಾವಿಸಿದೆ ಮೂಡ. ಆಯಿತು, ಮುಗಿಯಿತು. ಕೂಳನಾದ ವಿಕ್ರಮನು ನಾನು ಕೊಟ್ಟ ಕುದುರೆ ಮೇಲೆ ಸವಾರಿಯನ್ನು ಮಾಡಿಕೊಂಡು ಹೋಗಿ ಸಾಮ್ಯದ ಜನಗಳನ್ನೇ ಸೇರಿರನು. ಇರಲಿ, ಆತನ ಪಾಡು ಮುಂದೇನಾಗುವುದು ನಾನೇ ನೋಡಿಕೊಳ್ಳುತ್ತೇನೆ. ಜೈ ಕಲಿಮಾಯೇ. ಜಗಜ್ಜನನಿ ಸುಖವಾಣಿ ಕಲ್ಯಾಣಿ ಜಗಜ್ಜನನಿ 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 ಸುಖ ಸ್ವರೂಪಿಣಿ ಮಧುರಾವಾಹಿಣಿ
ವೇದಾಂತಿನಿ ಕುದುರೆ ಕೊಡು ಮಂದೆ, ಮಾಡ್ತೀನಿ ಅವ್ರ ಹಬ್ಬ ಇವತ್ತು. ಜಗಜ್ಜನನಿ ಸುಖವಾಣಿ ಕಲ್ಯಾಣಿ ಜಗಜ್ಜನನಿ ಬೇಗ, ಬೇಗ. ಜಗಜ್ಜನನಿ ಜಗಜ್ಜನನಿ ಅಮ್ಮ ಜಗದಾಂಬೆಯಾದ ಪಾರ್ವತಾದೇವಿ ಇಂದಿನ ವ್ಯಾಪಾರದಲ್ಲಿ ಸಕಲ ಐಶ್ವರ್ಯನ್ನು ಉಂಟು ಮಾಡಿ ಈ ನಿನ್ನ ಭಕ್ತನನ್ನು ಕಾಪಾಡಬೇಕೆಂದು ಇದೋ ಕರ ಮುಗಿದು ಬೇಡುವೆನು. ಓಹೋ, ಎಲ್ಲಣ್ಣ? ಇದೇನು ಹಲೋ. ನಮ್ಮ ಅಂಗಡಿಯ ಬೀದಿಯಲ್ಲಿ ಜನರೆಲ್ಲರೂ ತಾಂಡವಾಗಿ ಹರಿದು ಬರುತ್ತಿರುವರಲ್ಲ. ಇರಲಿ, ನನ್ನ ಮಗನಾದ ಆದಿಮೂರ್ತಿಯನ್ನು ಕರೆಸಿ ಸ್ವಲ್ಪ ಅಂಗಡಿ ಬಾಗಿಲನ್ನು ಬೆಚ್ಚಿಸುವೆನು. ಅದೇ ಒರೇ ಆದಿಮೂರ್ತಿ, ಏನ್ ಚಪ್ಪಯ್ಯ? ಏನ್ ಮಾಡ್ತಾ ಇದೀಯೋ? ಜಲ್ದಿ ಬರಲೇ ಸೋದರ ಮುಂಡೆದೆ. ಅಯ್ಯೋ, ನಾಮ ಇಕ್ಕೊಂಡು ಮಗ ತೊಳ್ಕೊಂಡು ಬರ್ತೀನಿ ಸುಮ್ನಿರಯ್ಯ. ಏನೋ ದರಿದ್ರ ಮುಂಡೆದೆ. ಎಲ್ಲ ಲಕ್ಷಣವಾಗಿ ಮುಖ ತೊಳ್ಕೊಂಡು ಅನಂತರ ನಾಮ ಇಟ್ಕೊಂಡ್ರೆ ನೀನು ನಾಮ ಇಟ್ಕೊಂಡು ಆಮೇಲೆ ಮುಖ ತೊಳಿತೀನಿ ಅಂತೆಲ್ಲೋ ದರಿದ್ರ. ಜಲ್ದಿ ಬರೋ ಇಲ್ಲಿ. ಏನ್ ಚಪ್ಪಯ್ಯ ಅದು? ಏನೋ ಮಾಡ್ತಾ ಇದೆ ಎಷ್ಟೊತ್ತ ಒಂದೇ ಉಸ್ರಿಗೆ ಮಸಾಣದಲ್ಲಿ ಕಾಗೆ ಬಡ್ಕೊಂಡಂಗೆ ಬಡ್ಕತಿಯಲ್ಲಯ್ಯ. ಏನೋ ಏನ್ ಮಾಡ್ತಾ ಚಪ್ಪಯ್ಯ ಇದೆ? ಅದು? ಏನೋ ಮಾಡ್ತಾ ಇದೆ ಎಷ್ಟೊತ್ತು ಗಂಟ? ಅಯ್ಯ, ಬಾಳೆಹಣ್ಣು ಲೆಕ್ಕ ಹಾಕ್ತಿದ್ದೆ. ಎಷ್ಟು ಐತೆ ಅದಿ ಬಾಳೆಹಣ್ಣು? ಅಯ್ಯ, ಇರುವತ್ತೆ ಗಣಯ್ಯ. ಏನೋ ಅದಿ? ಅದಕ್ಕೆ ಲೆಕ್ಕ ಬುಕ್ಕ ಏನು ಇಲ್ವೇನೋ? ಅಯ್ಯೋ, ಹೇಳೋ. ತೊಟ್ಟಿರವೆಲ್ಲ ಲೆಕ್ಕ ಮಾಡಿ ಮಡಗ್ಬಿಟ್ಟುದ್ದೆ. ತೊಟ್ ಮುರ್ದಾಗಿರೋಲ್ಲನುವೆ ಒಂದೊಂದಾಗಿ ಗೊಳಕ 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 ಎಲ್ಲ ತಿಂದಾಗ್ಬಿಟ್ಟೆ ಕಣಯ್ಯ. ಏನೋ ಅದಿ? ಯಾವಾಗ ನೋಡಿದ್ರು ಬರೀ ತಿನ್ನೋದ್ರಲ್ಲೇ ಇರ್ತೀಯಲ್ಲೋ. ತಿಂದ್ರೇನಯ್ಯ ದಪ್ನಾಗೋದು? ಏನೋ ತಿಂದು ತಿಂದು ಒಳ್ಳೆ ತೊಸೆ ಬಂದ್ಬಿಡ್ತಲ್ಲೋ. ಓಹೋ, ನನಗೇನೋ ದೋಸೆ ಬತ್ತು, ನಿನ್ಗೇನ್ ಬರ್ಲಿಲ್ವೇನಯ್ಯ? ಚೆಚ್ಚಾಕ್ಬಿಡ್ತೀನಿ ನೋಡು. ಮಾತ್ಗೂ ಜವಾಬ್ ಕೊಡ್ತೀಯಲ್ಲೋ. ಅಯ್ಯ, ತೆಂಗಿನಕಾಯಿ ತಗೊಂಡ್ ಹೊಡೆದಾಕ್ಬಿಡ್ತೀನಿ ನೋಡಿ ನಿನ್ಗೆ. ತೆಂಗಿನಕಾಯಿ ಹೊಡ್ರೆ ನಷ್ಟ ಆಗಲ್ವೇನೋ? ಅಯ್ಯ, ತಲೆಗೆ ನಷ್ಟ ಆಗಲ್ವೇನಯ್ಯ? ನೀನ್ ಹೋದ್ರೆ ಇನ್ನೊಬ್ಬ ಬಿಡ. ಅಯ್ಯ, ಆ ಮರ್ಕಾಯಿ ಹೋದ್ರೆ ಈ ಮರ್ಕಾಯಿ ಕಣಯ್ಯ. ಅದಾಗಿರ್ಲಿ, ನಿನ್ನೆ ದಿವಸ ಪೆಟ್ಟಿ ಬೀಗ ತೆಗೆದು ಎಷ್ಟು ರೂಪಾಯಿಗಳನ್ನು ತೆಗೆದುಕೊಂಡು ಅದೇ ಹೇಳೋ ಮೊದ್ಲು. ಓಹೋ, ನಾನೇನಾರ ಪೆಟ್ಟಿ ಬೀಗ ಮುಟ್ಬಿಟ್ರೆ ಲೆಕ್ಕನು ಕೇಳ್ತೀಯೆ, ಪುಕ್ಕನು ಕೇಳ್ತೀಯೆ. ನಿನ್ ಮಗಳವಳಲ್ಲ ಮೆಟ್ಟಿ, ಅವಳೇನಾರ ಮುಟ್ಬಿಟ್ರೆ ಲೆಕ್ಕನೂ ಇಲ್ಲ ಪುಕ್ಕನೂ ಇಲ್ಲ ಕಣಯ್ಯ. ಅದ್ ಹಾಗಲ್ಲ ಕಣೋ ದಡ್ಡ. ಹೆಣ್ಮಕ್ಳಿಗೆ ಕೊಡ್ಬೇಕಾಗಿರೋ ವರೋಪಚಾರ ಅಲ್ವೇನೋ ಅದು? ನಮ್ಗೆ ಯಾರಯ್ಯ ಕೊಡ್ತಾರೆ? ನಿಮ್ ಅತ್ತೆ ಮಾವ ಕೊಡ್ತಾರೆ ಕಣೋ. ಸಿಗೋದು ನಾವು ಮಾಡಿಟ್ಟಂಟ ಹಣಗಂಟು ನಾವು ಸತ್ಯಕ್ಕೆಟ್ಟು ಹೋದಂತ ಕಾಲದಲ್ಲಿ ನಿಂಗೆ ಸಿಗುತ್ತೆ ಕಣೋ. ಅಯ್ಯೋ ಹೇಳು ಅಯ್ಯೋ ಹೇಳು. ಏನೋ ಅಯ್ಯ, ನೀ ಸಾಯ್ದು ಯಾವಾಗ್ಲಯ್ಯ? ಹೆಚ್ಚಾಗ್ಬಿಡ್ತೀನಿ ನೋಡು. ನನ್ನ ಸಾಯಿದ್ ಯಾವಾಗ ಅಂತ ಕೇಳ್ತೀಯಾ? ಮೊದ್ಲು ನಿನ್ನೆ ದಿವಸ ಎಷ್ಟು ರೂಪಾಯಿಗಳನ್ನ ತಗೊಂಡೋದೆ ಅದನ್ನ ಹೇಳು. ಅಯ್ಯ, ಮುಚ್ಕ ನೋಡ್ತೀನಿ ಮುಚ್ಕ. ಯಾವ್ದೋ ಪುಸ್ತಕ ಅಲ್ಲ ಕಣೋದು, ದರಿದ್ರ ಪುಸ್ತಕ. ಬೇಗ ಹೇಳು. ಅಯ್ಯ, ಸಿಕ್ತು ಸಿಕ್ತು. ಹೇಳು. ನಿನ್ನೆ ದಿವಸ 1999 ರೂಪಾಯಿ ತಗೊಂಡೋಗಿದೆ ಕಣಯ್ಯ. ಏನು 1999 ರೂಪಾಯಿ ತಗೊಂಡು ಹೋಗಿದ್ಯೇನೋ? ಹ್ಞೂ ಕಣಯ್ಯ. ತಗೊಂಡು ಏನೋ ಮಾಡ್ದೆ? ಅಯ್ಯ, ಸೀದಾ ಹೋದ ಕಣಯ್ಯ. ಎಲ್ಗೋದೋ? ಸೀದಾ ಉಪ್ನಲ್ಲಿ ಹೋದೆ. ಉಪ್ಪಿನಗಟ್ಟೆಗೆ ಹೋಗಿ ಉಪ್ಪೆಲ್ಲ ವ್ಯಾಪಾರ ಮಾಡ್ದೆ ಕಣಯ್ಯ. ಹೆಂಗೋ ವ್ಯಾಪಾರ ಮಾಡ್ದೆ? ಅಯ್ಯ, ರೂಪಾಯಿ ಮೂಟೆ ಅಂತೆ ಎಲ್ಲ ವ್ಯಾಪಾರ ಮಾಡ್ಬಿಟ್ಟೆ ಕಣಯ್ಯ. ರೂಪಾಯಿ ಒಂದೊಂದು ಮೂಟೆ ಅಂತೆ. ಅದೇ ಹಾಗಾದ್ರೆ ತುಂಬಾ ಲಾಭ ಕಣೋ. ಅಯ್ಯ, ಹೇಳು. ತುಂಬಾ ಲಾಭ. ಹಾ. ಗಂಟೆಗೆ ಮಾತ್ರ ಚೌರ. ಹಂಗ ಮಾತ್ರ ಅನ್ಬೇಡ ಕಣೋ. ನೀನೇನಾರ ಹಂಗ ಅಂದ್ಬಿಟ್ರೆ ನನಗೆ ಇನ್ಲೋದು ಹಿಂದ್ಕೆ ಮುಂದದು ಮುಂದ್ಕೆ ಕಣೋ. ಅಯ್ಯೋ, ಮುಂದೋದ ಮುಚ್ಕೋಬಿಡು, ಇಲ್ಲದ ಬಿಟ್ಬಿಡಯ್ಯ. ಅದಾಗಿರ್ಲಿ, ಅನಂತರ ಏನ್ ಮಾಡ್ದಿಯೋ? ಅಯ್ಯ, ನಾನು ಯೋಚನೆ ಮಾಡ್ದೆ. ಏನ್ ಮಾಡ್ದಿಯೋ? ಅಂತ ಕಂಡು ಅಯ್ಯ, ಚಿಕ್ಕ ಬುಕ್ಕು ಅಂತದಲ್ಲ, ಏನಯ್ಯ ಅದು? ಏನೋ ಚಿಕ್ಕ ಪುಕ್ಕು ಟ್ರೈನ್ ಏನೋ? ಅಯ್ಯ, ಐಲು ಐಲೆಲ್ಲ ಕಣ ದಡ್ಡ ಟ್ರೈನು. ಅನಂತರ ಏನ್ ಮಾಡ್ದಿಯೋ? ಅಯ್ಯ, ನಿಮ್ಮಗ ಒಬ್ರ ಮೇಟ್ರಿದ್ನ ಮೇಟ್ರು. ಮೇಸ್ಟ್ರು ಕಣೋ, ರೈಲ್ವೆ ಸ್ಟೇಷನ್ ಮೇಸ್ಟ್ರೇನೋ? ಹ್ಞೂ ಕಣಯ್ಯ. ಹೇಳು. ಅನಂತರ ಏನ್ ಮಾಡ್ದಿಯೋ? ಮೇಟ್ರೇನು
ಎಷ್ಟೊತ್ತಿಗೆ ಬರ್ತದೆ ಅಂತ ಕೇಳಿ ಗಣಯ್ಯ. ಅವ್ರು ಏನಂತ ಹೇಳಿದ್ರು? ಪುನಃ ಬರ್ತದೆ ಅಂದ್ರು. ಏನಂದ್ರು? ನಾನು ನಿಂತೆ ಕುಂತೆ ಮ್ಯಾಕ್ ನೋಡ್ದೆ ಕೆಳಕ್ ನೋಡ್ದೆ, ಪೆಸಲು ಇಲ್ಲ ಪುಸಲು ಇಲ್ಲ ಗಣಯ್ಯ. ಅನಂತರ ಏನ್ ಮಾಡ್ದಿಯೋ? ಇನ್ನೇನೋ ಪೆಸಲ್ ಗಾಡಿ ಬರ್ತದೆ ಅಂದ್ರು. ಅಂಕಣ ಬಂದ್ ಏನ್ ಮಾಡ್ದೆ? ಏನ್ ಮಾಡ್ದಿಯೋ? ಬುಡೋಕ್ ಮಲ್ಕೊ ಅಯ್ಯೋ ಹೋಯ್ತಲ್ಲೋ ನನ್ ತೊಡೆ, ಅಯ್ಯ ನಿನ್ ಜೀವ ಹೋಯ್ತಯ್ಯ? ತೊಡೆ ಹೋಯ್ತಲ್ಲೋ ದರಿದ್ರ. ಅಯ್ಯ ತೊಡೆ ಹೋದ್ರೆ ಹೋಗ್ಲಿ, ನಮ್ಮ ಅಮ್ಮನ್ಗೆ ಹೇಳ್ಬಿಡುದೆ ಬಿಸಿನೀರ್ಕಾಯಿ ಸೂಸಿ ಸುಮ್ನೀರಯ್ಯ. ಅದಾಗಿರ್ಲಿ, ಅನಂತರ ಏನ್ ಮಾಡ್ದೆ ಅದನ್ನ ಹೇಳೋ ಮೊದ್ಲು. ಅಯ್ಯ ಹೇಳೋ. ಒಂದ್ ಮನ್ಸೂರ್ ಗಾಡಿ ಮಾಡ್ಕೊಂಡುದ್ದೆ. ಏನು? ಒಂದ್ ಮನ್ಸೂರ್ ಗಾಡಿ ಮಾಡ್ಕೊಂಡುದ್ದೆ. ಏ ದಡ್ಡ, ಅದು ಒಂದ್ ಮನ್ಸನ್ ಗಾಡಿ ಎಲ್ಲ ಕಣೋ, ಒಂಟೆ ಅಂತನ್ ಗಾಡಿ. ಹ್ಞೂ ಕಣಯ್ಯ. ಅದ್ ಮಾಡ್ಕೊಂಡು ಏನೋ ಮಾಡ್ದೆ? ಮೂಟೆ ಎಲ್ಲ ತುಂಬ್ಕೊಂಡು ಒಡಕ ಒಡಕ ಒಡ್ಕೊಂಡ್ ಬಂದೆ ಕಣಯ್ಯ. ಎಲ್ಲೂ ಬಂದ್ಯೋ ಹೊಡ್ಕೊಂಡು? ಅಯ್ಯ ಒಳೆ ಯಾವ್ದಯ್ಯ ಅದು ಒಳೆ? ಏನು? ಏ ಒಳೆ ಯಾವ್ದಯ್ಯ ಅದು ಒಳೆ? ಏನ್ ಶ್ರೀರಂಗಪಟ್ಟಣ ಏನೋ? ಸೀರೆ ಪಟ್ನದೊಳೆ. ಏ ರಾಬೆ, ಅದು ಸೀರೆಪಟ್ಟಣ ಅಲ್ಲ ಕಣೋ, ಶ್ರೀರಂಗಪಟ್ಟಣದ ಒಳೆ. ಅಲ್ಲಿ ಯಾರೋ ನಿಮ್ಮಂಗೆ ದೊಡ್ಡ ಯಜಮಾನ್ರು ಹಾ. ಬುಳಕ ಬುಳಕ ಏನ್ ಸ್ನಾನ ಮಾಡ್ತಾ ಇದ್ರೇನೋ? ಹ್ಞೂ ಕಣಯ್ಯ, ಸ್ನಾನ ಮಾಡ್ತಾ ಇದ್ರು. ಅನಂತರ ಏನ್ ಮಾಡ್ದಿಯೋ? ಯಜಮಾನ್ರೆ ಯಜಮಾನ್ರೆ, ಈ ಒಳೆ ಇಷ್ಟು ದೂಕುವೆ ಇಷ್ಟಾಗ್ಲೂಕುವೆ ಅದಲ್ಲ ಎಲ್ಲಿ ಹೋಯ್ತದೆ ಅಂತ ಕೇಳಿದೆ ಕಣಯ್ಯ. ಅವ್ರು ಏನಂತ ಹೇಳಿದ್ರು? ಅಯ್ಯ ಅವ್ರು ಸರಿಯಾಗಿ ಅಂದ್ಬಿಟ್ರು ಕಣಯ್ಯ. ಏನಂತಂದ್ರು ಹೇಳೋ? ಅಯ್ಯ ಅವ್ರು ಸರಿಯಾಗಿ ಅಂದ್ಬಿಟ್ರು. ಏನಂದ್ರು ಅದನ್ನ ಹೇಳೋ? ನಿಮ್ಮ ಮಾಮನ್ ಕಾಲು ಗೊತ್ತಿದ್ರು ಕಣಯ್ಯ. ಅಯ್ಯೋ ದರಿದ್ರ ಮುಂಡೆದೆ, ಅಷ್ಟು ದೊಡ್ಡ ಹೊಳೆ ನೀರು ನಮ್ಮ ಅಮ್ಮನ ಕೋಣೆಗೆ ಬಂದ್ರೆ ನಮ್ಮ ಮನೆ ಮಠ ಎಲ್ಲ ಉಳಿತದೇನೋ? ಅನಂತರ ಏನ್ ಮಾಡ್ದಿಯೋ? ಅಯ್ಯ ನಾನು ಲೆಕ್ಕ ಹಾಕ್ತೆ. ಏನೇನ್ ಲೆಕ್ಕ ಆಗ್ತೋ? ಗಾಡಿ ಬಾಡಿಗೆ ಇಲ್ಲ, ಆ ತಿರುತ್ ಕೂಲಿ ಇಲ್ಲ, ಅಯ್ಯೋ ಏನು ಇಲ್ಲ ಅನ್ಬಿಡುದೆ. ಆಮೇಲೆ ಏನ್ ಮಾಡ್ದಿಯೋ? ಗಾಡಿ ಬುಕ್ಕನ ಹಾ. ಗಿರ್ನ್ ತಿರುಗಿಸ್ಬಿಟ್ಟೆ ಕಣಯ್ಯ. ಯಾವ ಕಡೆ ತಿರುಗಿಸ್ತೀಯೋ? ಅಯ್ಯ ಒಳ ಚರ್ಕೆ ತಿರುಗಿಸ್ಬಿಡು. ಏನೋ ಮಾಡ್ದೆ? ಅಯ್ಯ ಮೂಟೆ ಒಂದೊಂದಾಗಿ ಏನ್ ಮಾಡ್ದಿಯೋ? ದೊಡ್ಡ ಅಯ್ಯೋ ದೊಡ್ಡ ಅಯ್ಯೋ ಎಲ್ಲನೇ ಅಯ್ಯೋ, ತಗೊಂಡೆ. ಅಲ್ಲಿ ಒಯ್ದಲ್ಲೋ, ಉಪ್ಪೆಲ್ಲ ಒಯ್ದಲ್ಲೋ, ಅಯ್ಯ ನಿನ್ ಜೀವ ಹೋಯ್ತಯ್ಯ? ಉಪ್ಪು ಒಯ್ದಲ್ಲೋ. ಅಯ್ಯೋ ಹೇಳು. ಉಪ್ಪಾದ್ರಾಗ್ಲಿ ಚೀಲ ಆದ್ರೂ ಬರಲ್ವೇನಯ್ಯ? ಅಯ್ಯೋ ಚೀಲನಾರು ಬಂದಿದ್ದಾವ, ಕೇಳೋ ಹೋಗಿ. ಅರೆ ಏನ್ ಸುಬ್ಬಿ, ಚೀಲ ಆದ್ರೂ ಬಂದಿದ್ದಾವೇನೆ? ಅಯ್ಯ ಹೇಳೋ. ನೀದಂತೆ ಗಣಯ್ಯ. ಈಗ ಏನೋ ಮಾಡ್ತೀಯ ಅದೇ? ಅಯ್ಯ ಇದ್ಕೊಂಡ್ ಪ್ಲಾನ್ ಮಾಡ್ತೀನಿ ಪ್ಲಾನ್. ಏನೋ ನಿನ್ ಪಿಲೇನು? ನಮ್ಮ ಅಂಗಡಿಲಿ 5 ಪಾವ್ ಸೇರೋದಲ್ಲ, 5 ಪಾವ್ ಸೇರು ಉಂಕಣ ಅದೇ. ಅದಕ್ಕೆ ಹಾ. ಆಚಾರನ್ನ ಕೊಟ್ಬಿಟ್ಟು ಅಯ್ಯೋ 3 ಪಾವ್ ನಿಲ್ಸ್ಕೊಂಡು ಹೋದ್ ಗಂಟೆಲ್ಲೂ ಏತ್ ಬಿಡ್ಮ ಬುಡಯ್ಯ. ಅಲ್ಲ ಕಣೋ, ಸಟ್ರ ಅಂಗಡಿ ಅಂದ್ರೆ ಬಹಳ ಹೆಸರುವಾಸಿಯಾಗಿದ್ದು, ಅದ್ರ ಬಾಯಿಗೂ ಮಣ್ಣಾಗ್ಬೇಕು ಅಂತ ಮಾಡಿದೆಯೋ? ಅದು ಅಲ್ದಂತಾನೆ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಬಂದ್ರೆ ಬಿಡ್ತಾರೇನೋ ನಮ್ಮನ್ನ? ಅಯ್ಯ ಪೊಲೀಸ್ರೇನಾರು ಬಂದ್ರೆ ಟೀಯ ಕುಡ್ಸ್ಮ, ಸಿಗರೇಟ ಸೈಸ್ಮ, ಹೋದ್ಮೇಲೆ ವ್ಯಾಪಾರ ಮಾಡ್ಮ ಬಿಡಯ್ಯೋ. ಏನೋ ನಿನ್ ತಲಕೈ ಪಿಂಡ. ಸರಿ, ಗಣಸ್ತುತಿ ಮಾಡಿ ಅಂಗಡಿ ಬಾಗಲ್ ತೆಗಿ. ಅಯ್ಯ ಗಣೇಶ ಅಂತಿದ್ದಿ? ಏ ದರಿದ್ರ, ಗಣೇಶ ಸ್ತುತಿಯಲ್ಲ ಕಣೋ, ಗಣಸ್ತುತಿ. ಉಂಕಣಯ್ಯ ಗಂದು ಕಟ್ಟಿ ಗಂಧದ ಗಡ್ಡಿ ಹೆಚ್ಕನ ಹೇಳ್ದಂಗ್ ಮಾಡು. ಉಂಕಣಯ್ಯ ಉಂಕಣಯ್ಯ. ಎಷ್ಟೊತ್ತು ಗಂಧದ ಗಡ್ಡಿ ತರೋದು? ಅಯ್ಯ ತಂದೆ 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 ನಾ ಗಂದು ಕಡಿ ತಂದೆ ಕಣಯ್ಯ. ಅಯ್ಯ ಏನಂತ ಮಾಡ್ಲಿ? ನಾನು ಹೇಳ್ಕೊಡ್ತೀನಿ, ಹಂಗ ಮಾಡು. ಅಯ್ಯ ಏನಂತ? ಶುಕ್ಲಾಂಬರಧರಂ ವಿಷ್ಣು. ಏನೋ ಮಾಡ್ತಿದ್ಯಾ ದರಿದ್ರ? ಅಯ್ಯೋ ಹೇಳೋ. ಒಂದ್ ಹತ್ತಿತ್ತು ಒಂದ್ ಹತ್ತಿರ್ಲಿಲ್ಲ, ಅದಕ್ಕೆ ಫೂ ಫೂ ಉಗ್ದಸ್ತಾ ಇದೀನಿ ಕಣಯ್ಯ. ಏನೋ ದೇವ್ರ ಕದ್ದು ಗಂಧ ಕಡ್ಡಿನ ಯಾರೋ ಬಾಯಲ್ಲಿ ಹೋಗಿದ್ದಾರೇನೋ? ವಿದ್ಯೆ ಕಲ್ತಿಲ್ವೇನೋ? ಅಯ್ಯೋ ವಿದ್ಯೆ ಏನಾರ ಕಲ್ಬಿಟ್ಟಿದ್ರೆ ಹೋಟೆಲ್ ಐತೆ, ಈಚೆನಾರ ಬರ್ತದಯ್ಯ. ಸರಿ, ಏನಾರ ಆಗ್ಲಿ, ನಾನು ಹೇಳ್ಕೊಟ್ಟೆ ಹೇಳು. ಆಯ್ತು ಹೇಳಯ್ಯ. ಶುಕ್ಲಾಂಬರಧರಂ ವಿಷ್ಣು. ಶುಕ್ರವಾರ ಜೋರ್ ಬಂದ್ರೆ ಶನಿವಾರ ನಮ್ಮ ಹಿಂಗೆ ಉಷ್ಣುವಂತೆ. ಏನೋ ಹೇಳ್ಕೊಟ್ಟೆ ಹೇಳಕ್ಕೆ ಬರಲ್ಲೋ? ಅಯ್ಯ ಹೇಳಯ್ಯ. ನಾನು ಹೇಳ್ಕೊಟ್ಟೆ ಹೇಳು. ಆಯ್ತಯ್ಯ. ಗಜಾನನ ಪದ್ಮಾತ್ಮನ ನಮ್ಮಯ್ಯ ಹೇಳ್ದಂಗಾಲಿ ಗಣೇಶಪ್ಪು. ಏನೋ ಅಂಗಡಿ ಬಾಗಿಲು ಬಿಚ್ಚಿದೇನೋ? ಅಯ್ಯ ಎಲ್ಲ ಮಿಚ್ಚಾಗ್ಬಿಡೆ ಗಣಯ್ಯ. ಅಂಗಡಿಲಿ ಏನೇನಿದೆಯೋ ಅದೇ? ಅಯ್ಯ ದುಳು ಸಹ ಇಲ್ಲ ಗಣಯ್ಯ. ಏನೋ ಇದಕ್ಕೇನೋ ಮಾಡ್ತೀಯ ಇವಾಗ?
ಅಯ್ಯೋ ಹೇಳೋ. ಮದುವೆ ಮಾಡು ಅಂದ್ರು ಮಾಡುವುದಿಲ್ಲ. ನೋಡ್ತಾ ಇದೀನಿ ನೋಡ್ತಾ ಇದೀನಿ ಹುಡುಗಿನ. ಅಯ್ಯೋ ಹೇಳೋ. ನಾ ಒಂದ್ ಹೆಣ್ಣು ನೋಡಿದೀನಿ ಕಣಯ್ಯ. ಎಲ್ಲ ನೋಡಿದ್ಯಾ ಅದೇ? ಅಯ್ಯೋ ನಾ ಹೆಣ್ಣು ನೋಡಿದೀನಿ ಕಣಯ್ಯ. ಎಲ್ಲಿ ನೋಡಿದೆ ಹೇಳು? ನಮ್ಮಟ್ಟಿಲೆ ಅವಳೆ ಕಣಯ್ಯ. ಅಯ್ಯ ನಮ್ಮನೇಲಿ ಯಾರು? ಅಯ್ಯೋ ಹೇಳು. ನಮ್ಮವ್ವನ್ನ ನೀನಾದ್ಮೇಲೆ ಹ್ಮ್. ನಿಮ್ಮವ್ವನ್ನ ನಾ ಮದುವೆ ಐತಿ ಮುಟ್ಬಿಡ. ಏ ಚೆಚ್ಚಾಕ್ಬಿಡ್ತೀನಿ ನಮ್ಮ ಮೌನ ಮದುವೆ ಐತಿ ಅಂತ ಹೇಳು. ಹೋಗೋ ದರಿದ್ರ ಬಂಡ ಮನೆಗೆ ಹೋಗೋ. ಮಹಾತ್ಮರೇ ತಾವು ಯಾರು? ತಮ್ಮ ಪಟ್ಟಣವೂ ಯಾವುದು? ಹೇಳಬೇಕೆಂದಿದೋ ಕರ ಮುಗಿದು ಬೇಡುವೆನು. ಉಜರವೇ ನಮ್ಮಯ ದೇಶವೋ ಮಹಾತ್ಮರೇ, ಉಜರವೇ ನಮ್ಮಯ ದೇಶವೋ ಅತ ಪಿತರಿಂದೊಡಗೂಡಿ ಎರಡರ ಚಲನವು ಶೆಟ್ಟರೆ ವಿಧ ವಿಧವಾಗಿ ನಾ ತಿರುಗಿ ಬಂದೆನೋ ಶೆಟ್ಟರೆ ಶೆಟ್ಟರೆ, ಮಹಾತ್ಮರೇ, ನಾವು ಉಜರಾ ದೇಶದವರು, ನಾವು ಕ್ಷತ್ರಿಯ ಕುಲದವರು ಶೆಟ್ಟರೆ. ಏನು ತಾವು ಉಜಲ ದೇಶದವರೇ? ಹೌದು. ಅಲ್ಲದೆ ಕ್ಷತ್ರಿಯ ಕುಲದವರೇ? ಹೌದು ಶೆಟ್ಟರೆ. ಹಾಗಾದರೆ ಊಟ ಭೋಜನವನ್ನು ಮುಗಿಸಿಕೊಂಡು ಒಂದೆರಡು ದಿವಸ ನಮ್ಮ ಮನೆಯಲ್ಲಿ ಇದ್ದುಕೊಂಡು ಅನಂತರ ಮುಂದಕ್ಕೆ ಹೋಗಬಹುದಲ್ಲವೇ? ತಮ್ಮಿಷ್ಟದಂತೆ ಆಗಬಹುದು ಶೆಟ್ಟರೆ. ಓಹೋ, ಈ ಮಹಾತ್ಮರನ್ನು ಕರೆದುಕೊಂಡು ಬಂದು ನನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದಾಯಿತು. ಇನ್ನು ನನ್ನ ಮಗಳಾದ ಆ ಲೋಲಿಕೆಯನ್ನು ಕರೆದು ಸ್ವಲ್ಪ ವಿಚಾರಿಸಿ ನೋಡುತ್ತೇನೆ. ಅಮ್ಮ, ಬಿಡ್ಡ ಆ ಲೋಲಿಕೆ ರಾವಮ್ಮ ರೋ ಎಂದು ಕಣಕಂದ